ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಸ್ವಾಗತ ನಕ್ಷತ್ರ ನಾಡಿಗೆ. ಆಗಸ್ಟ್ 1ನೇ ತಾರೀಕು ಇಂಗ್ಲೀಷಲ್ಲಿ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿರುತ್ತೆ. ನಿಮ್ಗೆ ಯಾರಿಗೆ ಪರಿಚಯ ಇರತಕ್ಕಂಥವ್ರು ಇಂಗ್ಲೀಷಲ್ಲಿ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತ ಕಲಿಬೋದು. ಹಾಗೆ ಆಗಸ್ಟ್ 16ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ ಕನ್ನಡದಲ್ಲಿರ್ತಕ್ಕಂಥದ್ದು. ಇವತ್ತಿಂದ ದಕ್ಷಿಣಾಯನ ಶುರುವಾಗಿರ್ತಕ್ಕಂಥದ್ದು. ಸೊ ಹಾಗೆ ಕರ್ಕಾಟಕದಿಂದ ಧನುರಾಶಿವರೆಗೂ ಮುಂದಿನ 6 ತಿಂಗಳು ಇಲ್ಲಿಂದ ನಮಗೆ ದಕ್ಷಿಣಾಯನ. ಜನವರಿ 15ನೇ ತಾರೀಕು ಆದಮೇಲೆ ಮತ್ತೆ ನಮಗೆ ಉತ್ತರಾಯಣ ಪ್ರಾರಂಭ. 2 ವಿಚಾರ ಮಾತಾಡಬೇಕು ಅಂತಿದ್ದೀನಿ. ಒಂದು, ಆಷಾಢದಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕಾ ಮಾಡಬಾರ್ದಾ, ಬಂಗಾರ ಖರೀದಿಸ್ಬೋದಾ ಖರೀದಿಸಬಾರ್ದಾ. ಇನಾಸ್ಪೀಸಿಯಸ್ ಅಂತ ಕಾರಣ ಏನೂ ಕೊಟ್ಟೇ ಇಲ್ಲ ಸರಿಯಾಗಿರ್ತಕ್ಕಂಥದ್ದು. ಆಷಾಢ ಕೆಟ್ಟದ್ದು ಅಂತ ಎಲ್ಲೂ ಇಲ್ಲ. ಆಲ್ರೆಡಿ ನಾನು ಹೇಳ್ದಂಗೆ ಕೃಷಿ ಪ್ರಧಾನ ದೇಶವಾಗಿರ್ತಕ್ಕಂಥದ್ದು ನಮ್ಮ ಭಾರತ. ಈಗ ನೀವು ನೋಡ್ತಾ ಇದ್ದೀರಾ ಈ ತಿಂಗಳೆಲ್ಲ ಹೇಗೆ ಅಂತ. ಎಲ್ಲಿ ನೋಡಿದ್ರು ಕೂಡ ಮಳೆ, ಕೊಚ್ಚೆ, ಎಲ್ಲಿ ನೋಡಿದ್ರು ಕೂಡ ಚರಂಡಿ ತುಂಬಿರ್ತಕ್ಕಂಥದ್ದು, ನೀರು ನುಗ್ತಕ್ಕಂಥದ್ದು. ಹಾಗೆ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ಯಾವ್ದಾದ್ರು ಒಂದು ಫಂಕ್ಷನ್ ಇದ್ರೆ ಹೋಗಬೇಕು ಅನ್ನೋದು ಬಹಳ ಕಷ್ಟಕರ. ಅದು ಈ ಒಂದು ಕಾಲದಲ್ಲೂ ಕೂಡ ಕಾರ್ ಇದ್ಕೊಂಡು, ಬೈಕ್ ಇದ್ಕೊಂಡು, ಬಸ್ ಇದ್ಕೊಂಡು, ಅನೇಕ ವ್ಯವಸ್ಥೆ, ಆಟೋ ಇದ್ಕೊಂಡು ಎಲ್ಲ ಅನೇಕ ವ್ಯವಸ್ಥೆ. ಯಾವ ಊರಾದ್ರೂ ತಗೊಳ್ಳಿ ಸ್ವಲ್ಪ ವ್ಯವಸ್ಥೆ ಇದ್ದೇ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ನಾವು ಹೋಗೋಕ್ಕಾಗ್ತಾ ಇಲ್ಲ, ಹೋಗೋಕ್ಕೂ ಇಚ್ಛೆ ಪಡೋದಿಲ್ಲ. ಅದರಲ್ಲೂ ಕೆಲವರು ಹೋಗ್ಬೇಕು, ಸಿಟಿಲಿರೋರು ಎಂಥ ಫಂಕ್ಷನ್ ಮಳೆ ಬರಲಿ ಗಾಡಿ ಇರುತ್ತೆ ಹೋಗ್ಬಿಡ್ತಾರೆ. ಒಳ್ಳೆ ಊಟ, ಭರ್ಜರಿ ಊಟ ಮಾಡ್ಕೊಂಡು ಬರೋದು. ಇದನ್ನೇ ನಾವು ಹಲವಾರು ವರ್ಷಗಳಿಂದ ತಗೊಳ್ಳೋಣ. ಏನು ಬೇಡ, 40 ವರ್ಷದಿಂದ ಸಾಕು, 40-50 ವರ್ಷದಿಂದ ಸಾಕು. ಏನಿತ್ತು, ಫಂಕ್ಷನ್ ಮಾಡಿದ್ರೆ ಎಲ್ಲ ಯಾವುದೋ ಒಂದು ಇದೇ ಥರ ಆಷಾಢದಲ್ಲಿ, ನಾನು ಭಾಳ ಚಿಕ್ಕ ಹುಡುಗ, ನನಗೆ ಈಗಲೂ ಕೂಡ ಗುರ್ತಿದೆ. ಅದು ತಿಂಗಳು ಗೊತ್ತಿದೆ, ಯಾಕಂದರೆ ಅವರು ಆ ಮದುವೆಗೆ ಹೋದಾಗ ಬೆಂಗಳೂರು ಸಿಟಿಲೇ ಮೈಸೂರು ರೋಡಲ್ಲಿ ಒಂದು ಸಣ್ಣದೊಂದು ಕಲ್ಯಾಣ ಮಂಟಪ, ಚಿಕ್ಕದು, ಸ್ವಲ್ಪ ಅಷ್ಟೊಂದೇನು ಇದಿಲ್ಲ. ಅದು ಎಡ್ಜಲ್ಲಿ ಒಂದು ದೊಡ್ಡ ಕಿಟಕಿ. ಅದು ಮಳೆ ಅವತ್ತು ಬಂದಿರತಕ್ಕಂಥ ರಭಸ, ನಾನು ಭಾಳ ಚಿಕ್ಕ ಹುಡುಗ ಇದ್ದೆ. ಮಂಟಪದೊಳಗಡೆ ಎಲ್ಲ ನೀರು ನುಗ್ಬಿಟ್ಟಿತ್ತು. ಅಲ್ಲಿ ಏನು ತೆಂಗಿನಕಾಯಿ ಇಟ್ಟಿದ್ರು, ಅದಿಟ್ಟಿದ್ರು, ಎಲ್ಲ ನೀರು. ಚೇರೇನೋ ಹಾಕಿದ್ರು, ನಾವೆಲ್ಲ ಚೇರ್ ಮೇಲೆ ಕಾಲೆತ್ಕೊಂಡು ಕೂತಿದ್ವಿ ಅಷ್ಟೇ. ಅದು ಭಾಳ ತಗ್ಗು ಪ್ರದೇಶದಲ್ಲಿ ಒಂದು ಮಂಟಪ ಇತ್ತು. ಇವಾಗೆಲ್ಲ ಏನೋ ಒಡೆದಾಕಿ ಅಲ್ಲಿ ರೋಡ್ ಅಗಲ ಮಾಡಿದ್ದಾರೆ. ತುಂಬ ಹಿಂದೆ ನಾನು ಮೈಸೂರು ರೋಡಲ್ಲಿ ಒಂದು ಈ ಗಾಳಿ ಆಂಜನೇಯನ ದೇವಸ್ಥಾನ ಆ ಕಡೆ ಆಚೆ ಈಚೆ ಬಂದಿರತಕ್ಕಂಥದ್ದು ನನಗೆ ಭಾಳ ಗುರ್ತಿದೆ. ಸೊ 35 ವರ್ಷದ ಹಿಂದೆ ಅಂತ ಅನ್ಕೋಬೋದು ನಾನು. 30 ವರ್ಷದ ಹಿಂದೆ ಅನ್ಕೊಳ್ಬೋದು, ಹೆಚ್ಚು ಕಮ್ಮಿ 30-35 ವರ್ಷದ ಮುಂಚೆ. ಅಂಥ ಸಂದರ್ಭದಲ್ಲೂ ಆ ಟೈಮಲ್ಲಿ ಸಿಟಿಲಿ ಆ ಒಂದು ಕಲ್ಯಾಣ ಮಂಟಪದೊಳಗಡೆ ನೀರು ನುಗ್ಗಿ ಫಜೀತಿಯಾಗಿ, ಏನು ಮುಹೂರ್ತ ಟೈಮಲ್ಲಿ ಸರಿಯಾಗಿ ಮಾಡೋಕ್ಕಾಗ್ದಿಲ್ಲ, ಕೆಳಗೆ ಕೂತ್ಕೊಂಡು ಮಾಡಬೇಕು, ಏನು ಟೇಬಲ್ ಇರುತ್ತಾ, ಇಂಥ ಸಂದರ್ಭದಲ್ಲೆಲ್ಲ ಮಾಡಿದಾಗ ಫಜೀತಿ ಆಯಿತು. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಭಾಳ ಹಿಂದಿನ ಕಾಲದಲ್ಲೂ ಕೂಡ ಚಪ್ರ ಹಾಕಿದಾಗ ಗಾಳಿಗೆ ಹೋಗ್ಬಿಡೋದು, ಗಾಳಿ ಜಾಸ್ತಿ, ಸೈಕ್ಲೋನ್ ಬರ್ತಕ್ಕಂಥದ್ದು, ಮಳೆ ಬರ್ತಕ್ಕಂಥದ್ದು, ಎಲ್ಲ ನೆಂದೋಗುತ್ತೆ. ಎಲ್ಲ ಆಚೆ ಕಡೆ ಕೂತ್ಕೊಂಡು ಊಟ ಹಾಕಿರೋ, ಅವಾಗೆಲ್ಲ ಪೆಂಡಾಲ್ ಇರ್ತಾ ಎಲ್ಲಾದರೂ ಕರೆಕ್ಟಾಗಿ ಒಂದು ಫಂಕ್ಷನ್ ಅಂತಂದರೆ ಒಂದು ಸೀರೆನೋ ಒಂದು ಪಂಚೆನೋ ಇದ್ರೆ ಅದೇ 3 ವರ್ಷ ಎಲ್ಲ ಫಂಕ್ಷನ್ಗೂ ಅದೇ ವೈಟ್ ಪಂಚೆ, ಅದೇ ರೆಡ್ ಕಲರೋ ಬ್ಲೂ ಕಲರೋ ಸ್ಯಾರಿ, ಎಲ್ಲ ಫಂಕ್ಷನ್ಗೂ ಎತ್ತಿಟ್ಬಿಡ್ತಾರೆ. ಹೋಗಿ 2-3 ಇಟ್ಕೊಂಡಿರ್ತಾರೆ ಅಷ್ಟೇ. ಅದ್ರಲ್ಲಿ ಅದೇ ರೊಟೇಷನ್. ಈಗ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಡ್ರೆಸ್ ಬಂದ್ಬಿಟ್ಟಿದೆ. ರಾತ್ರಿ ಸಂಗೀತಕ್ಕೊಂದು, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಈ ಥರ ಡ್ರೆಸ್ಸು. ಸೊ ಟೈಮ್ಸ್ ಚೇಂಜ್ ಆಗಿದೆ. ಸೊ ಆಗಿನ ಕಾಲದ ಆಷಾಢ, ಯಾಕಂದ್ರೆ ಈಗ ತುಂಬಾ ಜನ ಎದುರ್ಕೋತಾರೆ, ಮಾಡಬೇಕೋ ಬೇಡವೋ, ಏನಕ್ಕೆ ಎದುರ್ಕೋಬೇಕು ಫಸ್ಟ್ ಪಾಯಿಂಟ್ ಹೇಳಿ. ಯಾವ ಕಾರಣಕ್ಕೆ ಆಷಾಢಕ್ಕೆ ಎದುರ್ಕೋಬೇಕು ಫಸ್ಟ್ ಪಾಯಿಂಟ್. ಏನು ಆಷಾಢ ಏನು ಮಾಡ್ಬಿಡುತ್ತೆ ನಿಮ್ಮ ಬಟ್ಟೆ ಖರೀದಿಗೆ, ನಿಮ್ಮ ಬಂಗಾರದ ಖರೀದಿಗೆ,
ನಿಮ್ಮ ಕೂದಲು ತೆಗೆಸಕ್ಕೆ. ಏನು ಆಷಾಢ ಏನು ಮಾಡುತ್ತೆ? ನಾನು ಎಲ್ಲರಿಗೂ ಕೇಳ್ತಾ ಇರೋದು, ಎಲ್ಲರೂ ಆಷಾಢದಲ್ಲಿ ಏನು ಮಾಡಬಾರ್ದ್ರಿ ಅಂತ ಹೇಳ್ಬಿಡ್ತಾರೆ. ಏನು ಆಷಾಢದಲ್ಲಿ ಏನಿದೆ? ಅದು ಒಂದು ತಿಂಗಳು, ಅದರಲ್ಲೂ ಒಳ್ಳೊಳ್ಳೆ ನಕ್ಷತ್ರಗಳಿದಾವೆ. ಆಷಾಢ ಅನ್ನೋದೊಂದು ಮಾಸ ಅಷ್ಟೇ. ಅದಕ್ಕೆ ನಾವೆಲ್ಲ ಚೇಂಜ್ ಆಗ್ತಾ ಇಲ್ಲ. ವಿ ಆರ್ ನಾಟ್ ಚೇಂಜಿಂಗ್ ವಿತ್ ಟೈಮ್ಸ್. ವಿ ಆರ್ ಸ್ಟಿಲ್ ಇನ್ ದಿ ಸೇಮ್ ಓಲ್ಡ್. ಆ ಗೂಟ ಹೊಡ್ಕೊಂಡು ಕೂತಿದ್ದೀವಿ. ತಿಳಿದವರು ಇದನ್ನ ಚೇಂಜ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ. ಮುಹೂರ್ತ ಇಲ್ಲವೇ ಇಲ್ಲ ಅಂತ ಏನಕ್ಕೆ ಹೇಳ್ಬಿಡ್ತೀವಿ? ಆಷಾಢದಲ್ಲಿ ಮಳೆ ಆಯ್ತು, ಈಗಲೂ ಮಳೆ ಬರ್ತಾ ಇದೆ, ಬೇಡ, ಅನುಕೂಲಕ್ಕೆ ನಾವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದೊಂಥರ. ಅನುಕೂಲಕ್ಕೆ ನಾವು ಮಾಡ್ತಾ ಇಲ್ಲ ಸರ್, ಇಲ್ಲರ ಮಾಡಿದ್ರೆ ಅನಾನುಕೂಲ ಆಗುತ್ತೆ, ಬಂದು ಹೋಗೋರಿಗೆ ಟ್ರಾಫಿಕ್ ಜಾಮ್ ಇರುತ್ತೆ, ಅದು ಜಾಮ್ ಇರುತ್ತೆ. ಬಟ್ ಫಂಕ್ಷನ್ ಮಾಡಿದ್ರೆ ಹೆಂಗೋ ಹಂಗೂ ಹಿಂಗೂ ಎಂಥ ಟ್ರಾಫಿಕ್ ಜಾಮ್ ಆದರೂ ಬರ್ತಾರೆ, ಹೋಗ್ತಾ ಇರ್ತಾರೆ. ಎಲ್ಲರ ಹತ್ರ ಗಾಡಿ ಇರುತ್ತೆ, ಬಸ್ ಇರುತ್ತೋ, ಅಲ್ಲ ಆಟೋ ಇರುತ್ತೋ, ಟೂ ವೀಲರ್ ಇರುತ್ತೋ, ಛತ್ರಿ ಇಟ್ಕೋತಾರೆ, ಹೆಂಗೋ ಬಂದ್ಬಿಡ್ತಾರೆ. ಬಟ್ ಅದೇ ಹಿಂದಿನ ಕಾಲದಲ್ಲಿ ಆ ಥರ ಆಗ್ತಾ ಇರಲಿಲ್ಲ. ಒಂದೂರಿಂದ ಇನ್ನೊಂದೂರಿಗೆ ಎತ್ತಿನ ಗಾಡೀಲಿ ಬರಬೇಕಾಗಿತ್ತು. ಸೊ ಮತ್ತೆ ವಾಪಸ್ ಹೋಗೋ ಸಮಯದಲ್ಲಿ ಕಾಡು ಪ್ರಾಣಿಗಳ ಕಾಟ, ಆ ಮಳೇಲಿ ಏನೇನು ಬರುತ್ತೋ, ಎತ್ತಿನ ಗಾಡಿ, ರೋಡ್ಗಳೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಜೋರಾಗಿ ರೋಡ್ ಬಂದರೆ ಸೇತುವೆಗಳು ಬಿದ್ದೋಗ್ತಾ ಇತ್ತು, ಅಥವಾ ದೊಡ್ಡ ದೊಡ್ಡ ಗುಂಡಿಲಿ ನೀರು ನಿಂತ್ಕೋತಾ ಇತ್ತು. ಮೇನ್ ರೋಡೇ ಇರಲಿಲ್ಲ. ಹಳ್ಳಿ ಕಡೆ ರೋಡ್, ಇವತ್ತು ಹಳ್ಳಿ ಕಡೆ ರೋಡ್ಗಳು ಸರಿ ಇಲ್ಲ ಎಷ್ಟೊಂದು. ಕಾಲ್ದಾರಿ ರೋಡ್ಗಳು ಅಂತ ಹೇಳ್ತಾರೆ. ಕಾಲ್ದಾರಿ ಅಂತ ಹೇಳ್ಕೊಂಡೇ ಇರ್ತಕ್ಕಂಥದ್ದು. ಕೆಲವರು ಯಾವುದೋ ಊರುಗಳಿಗೆ ಹೋಗೋಕ್ಕೆ ಯಾವುದೋ ಅಡ್ಡದಾರಿಗಳಲ್ಲಿ ಒಂದು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗೋರು. 40 ವರ್ಷದಿಂದ ಮುಂಚೆ, 30 ವರ್ಷದಿಂದ ಮುಂಚೆ ಒಂದೂರಿಂದ ಇನ್ನೊಂದೂರು ಮೈನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಯಾವುದೋ ಒಂದು ಜಮೀನುಗಳ ಮೇಲೆ ಹಂಗೇ ಹೋದ್ರೆ ಇವರು ಟೂ ವೀಲರಲ್ಲಿ ಬರೋ ಅಷ್ಟಕ್ಕೆ ಅವ್ರು ನಡ್ಕೊಂಡ್ ಬಂದ್ಬಿಡ್ತಾ ಇದ್ದ. ಇಲ್ಲ ಹಿಂಗೆ ಹೊಲದಾಸ್ ಬಂದೆ ಅಂತ ಹೇಳ್ತಾರೆ. ನಾನು ಎಷ್ಟೊಂದು ಸತಿ ನಾನು ಹಳ್ಳಿ ಕಡೆ ಎಲ್ಲ ಓಡಾಡಿದಾಗ ನಾನು ಅದೆಲ್ಲ ಅನುಭವ ಆಗಿದೆ. 25 ವರ್ಷದಿಂದ ನಾವೆಲ್ಲ ಟೂ ವೀಲರಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು 5-6 ಹಳ್ಳಿಗೆ ಹೋಗೋ ಅಷ್ಟಕ್ಕೆ ಇನ್ನೊಬ್ಬ ಇಲ್ಲಿಂದ ಒಂದು ಬ್ಯಾಗ್ ಎತ್ಕೊಂಡು ನಾನು ನಡ್ಕೊಂಡ್ ಬಂದ್ಬಿಡ್ತೀನಿ ನಡ್ರಿ ಅಂತ ಹೇಳಿ ಅವನಿನ್ನ ಯಾವುದೋ ಇತ್ಲಾಸಿ ಹಂಗೆ ಯಾವುದೋ ಒಂದು ಹೊಲದಲ್ಲಿ ಹೋಗಿ ಹಂಗೆ ಹಿಂಗೋಗಿ ಯಾವುದೋ ಸಣ್ಣ ಗುಡ್ಡ ಹತ್ತಿ ಇಳಿದು ನಂಗೆ ಬಂದ್ಬಿಡೋಣ ಊರಿಗೆ. ಸೊ ಅದೇ ಫಂಕ್ಷನ್ ಇರ್ಬೇಕಾದ್ರೆ ಆ ಥರ ನಡ್ಕೊಂಬರಕ್ಕೆ, ಸೈಕಲಲ್ಲಿ ಬರೋಕ್ಕೆ, ಸೈಕಲ್ ಇದ್ರೂ ಕೂಡ ಬಹಳ ಕಷ್ಟ ಆಗ್ತಾ ಇತ್ತು. ಒಂದು ಕಾಲದಲ್ಲಿ, ಹಳೆಯ ಕಾಲದಲ್ಲಿ ತುಂಬಾ ಜನದ ಹತ್ರ ಕುದುರೆಗಳಿತ್ತಂತೆ. ಕಾರ್ ಇಟ್ಕೊಂಡ್ರೇನೆ ಗ್ರೇಟು ಒಬ್ಬ ಅಂತ ಹೇಳ್ತಾರೆ. ಈಗ ಎಲ್ಲರೂ ಕಾರ್ ಇಟ್ಕೊಂಡಿದ್ದಾರೆ, ಕುದುರೆ ಇಟ್ಕೊಂಡ್ರೆ ಅವನು ಕುದುರೆ ಇಟ್ಕೊಂಡಿದ್ದಾನು ಹಬ್ಬ ಗ್ರೇಟ್ ಅಂತ. ಅವಾಗ ಎಲ್ಲ ಕುದುರೆಗಳಿತ್ತು, ಎಲ್ಲ ಕಡೆನೂ ಕುದುರೆಗಳಿತ್ತು ಎಲ್ಲರ ಹತ್ರನು. ಆ ಕಾಲದಲ್ಲಿ ಕಾರ್ ಇಟ್ಕೊಂಡ್ರೆ ಕಾರ್ ಇಟ್ಕೊಂಡವನೇ, ಆ ಕುದುರೆ ಓಡಿಸ್ಕೊಳ್ಳೋರು ಅವರು ಇವರೆಲ್ಲ ಇದ್ರು. ಸೇನಾಧಿಕಾರಿ ಅವರೆಲ್ಲ ಓಡಿಸ್ಕೊಂಡು ಮನೇಲಿ ಎತ್ಕೊಂಡು ಒಂದು ಕುದುರೆ ಯೂಸ್ ಮಾಡ್ತಾ ಇದ್ರು. ಚಿತ್ರದುರ್ಗ ಆ ಕಡೆ ಈ ಕಡೆ ನೋಡಿದ್ರೆ ಕಾರ್ ಇಟ್ಕೊಂಡೆ ಅಂದ್ರೆ ಗ್ರೇಟ್ ಆಯ್ತು. ಇವಾಗ ಹಂಗಲ್ಲ, ಉಲ್ಟಾ. ಕಾರ್ ಎಲ್ಲರ ಹತ್ರನೂ ಇದೆ. ಅತ್ಯಂತ ಶ್ರೀಮಂತ ಅಂದ್ರೆ ಅವನೊಂದು ಕುದುರೆ ಸಾಕಿದಾನಪ್ಪ, ಅತ್ಯಂತ ಶ್ರೀಮಂತ, ಆ ಥರ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಸೊ ಪರಿಸ್ಥಿತಿಗಳು ಚೇಂಜ್ ಆಗಿದೆ. ಈಗ ಮಳೆಗಾಲ ಬಂದಿರುತ್ತೆ, ಹೋಗುತ್ತೆ, ಫಂಕ್ಷನ್ಗಳು ಮಾಡ್ಬೋದು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಫಂಕ್ಷನ್ ಮಾಡ್ತಿರೋ ಬಿಡ್ತಿರೋ, ಅಲ್ಲಿ ಪಂಚಾಂಗದಲ್ಲಿ ಹಾಕ್ತಿರೋ ಬಿಡ್ತಿರೋ ಅದಿಲ್ಲ. ಆದರೆ ಸಾಮಾನ್ಯ ಸಣ್ಣ ಸಣ್ಣ ಕಾರ್ಯಕ್ಕೆ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಖಂಡಿತ ಮುಹೂರ್ತಗಳು ಸಿಗುತ್ತೆ, ಮಾಡ್ಕೊಳ್ಬಹುದು. ಆಷಾಢ ಮಳೆಗಾಲಕ್ಕೆ ನಿಷಿದ್ಧ ಹೊರತು ಇನ್ಯಾವುದು ಕೆಟ್ಟದಾಗತ್ತೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲಿಲ್ಲ. ಚೆನ್ನಾಗಿ ತಿನ್ನಲ್ವಾ? ಎಲ್ಲಾ ಮಾಸದಲ್ಲೂ ನಾವು ತಿಂತೀವಿ, ಪ್ರತಿ ಸತಿನೂ ಹೇಳ್ತೀವಿ ಏಕಾದಶದಲ್ಲಿ ಉಪವಾಸ ಮಾಡ್ರಿ ಅಂತ. ಒಬ್ರು ಮಾಡಲ್ಲ. ಅದಕ್ಕೆ ಭಯ ಇಡಿಸ್ಬೇಕಾಗಿತ್ತು. ಆರೋಗ್ಯ ಚೆನ್ನಾಗಿರೋದು ಪಂಚಾಂಗದಲ್ಲಿ ಬರಿಬೇಕಾಗಿತ್ತು. ಏಕಾದಶಿಯಲ್ಲಿ ನೀವು ತಿಂದ್ರೆ ನಿಮಗೆ ಸಿಕ್ಕಾಪಟ್ಟೆ ದೋಷಗಳು ಬರುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆರೋಗ್ಯ ಕಾಪಾಡೋದು. ಅಲ್ಲಿ ಸ್ಟ್ರೆಂತ್ ಮಾಡಲಿಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಸ್ಟ್ರೆಂತ್ ಮಾಡಲಿಲ್ಲ. ಅಲ್ಲಿ ಕಷ್ಟ ಆಯ್ತು, ತಪ್ಪಾಯ್ತು ಅಲ್ಲಿ ಅಲ್ವಾ? ಯಾಕಂದ್ರೆ ಉಪವಾಸ ಮಾಡಿದ್ರೆ ಒಳ್ಳೇದಲ್ವಾ ಆರೋಗ್ಯಕ್ಕೆ? ಬೇಕಾದಷ್ಟು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕಾದಷ್ಟು ನಾವು ಕಾಯಿಲೆಗಳು ಬರ್ತಾ ಇದೆ. ಫುಡ್ ಅಡಲ್ಟ್ರೇಷನ್ ಜಾಸ್ತಿ ಇದೆ. ಅನೇಕ ಒಂದು ಪ್ಯಾಕ್ಡ್ ಫುಡ್ಸ್ ನಾವು ತಿಂತಾ ಇದೀವಿ, ಕೆಮಿಕಲ್ ಓರಿಯೆಂಟೆಡ್ ಫುಡ್ಸ್ ತಿಂತಾ ಇದೀವಿ. ಏನ್ ತಿಂತಾ ಇದೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ಯಾಕ್ ಮೇಲೆ ಸೂಪರ್ ಆಗಿರುತ್ತೆ, ನೋಡೋಕ್ಕೆ ಅಲ್ಟಿಮೇಟ್ ಆಗಿರುತ್ತೆ. ಹಿಂದ್ಗಡೆ ಏನೋ ಒಂದು ಮಾರ್ಕ್ ಹಾಕ್ಬಿಟ್ಟಿರ್ತಾರೆ. ಇದರಲ್ಲಿ ಗ್ಲೂಕೋಥಯಾನ್ ಇದೆಯಾ, ಅದಿದೆಯಾ, ಇದಿದೆಯಾ, ಅಥವಾ MSD ಇದೆಯಾ, ಅದೇನು ಅಂತ ಗೊತ್ತಿಲ್ಲ ನಮಗೆ. ಅಲ್ಲಿ ಯಾವ್ದಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಸುಮ್ಮನೆ ಯಾವುದೋ ಒಂದು ಗ್ಲೂಟಿನ್ ಇದೆಯಾ, ಅದಿದೆಯಾ, ಇದಿದೆ, ಏನೂ ಗೊತ್ತಿಲ್ಲ ನಮಗೆ. ಸುಮ್ಮನೆ ಅಲ್ಲಿ ಹಾಕಿರ್ತಾರೆ. ಸೊ ಫುಡ್ ಇಂಡಸ್ಟ್ರಿ ಏನು ಹೇಳ್ತಾರೆ, ಪ್ಯಾಕಿಂದ ಬಂದಿರ್ತೀವಿ ಅದು ನೋಡ್ಕೊಂಡು ನೀವು ತಿನ್ಬೇಕು ಅಂತ ಹೇಳ್ತಾರೆ ಅಷ್ಟೇ. ಎಡಿಬಲ್ ಅಷ್ಟೇ ಅಂತ ಹೇಳ್ತಾರೆ. ಅದರಿಂದ ಏನೋ ಅದರಲ್ಲಿ ಇಟ್ ಮೇ ಕಾಸ್ ಕ್ಯಾನ್ಸರ್, ಇಟ್ ಮೈಟ್ ಕಾಸ್ ಇದೆಲ್ಲ ಹಾಕ್ತಾರೆ. ಈ ಸಿಗರೇಟ್ ಇಂದ ಹಾಕ್ತಂಗೆ ಎಲ್ಲ ಕಡೆ ಹಾಕಿರ್ತಾರೆ. ಬಟ್ ನಮ್ಗೆ ಗೊತ್ತಾಗಲ್ಲ. ಅದು 404, 432, 484 ಅಂತ ಎಲ್ಲ ನಂಬರ್ಸ್ ಬರುತ್ತೆ. ಆ ನಂಬರ್ಸ್ ಮೇಲೆ ಅದು ಫುಡ್ ಪ್ರೊಡಕ್ಷನ್ದು ಕಾಂಬಿನೇಷನ್ಸ್ ಬರುತ್ತೆ. ಅಲ್ಲಿ ಫುಡ್ ಪ್ಯಾಕೆಟ್ ಮೇಲೆ ನಿಮಗೆ ಆ ನಂಬರ್ಸ್ ಇರುತ್ತೆ. ಅದನ್ನ ನೀವು ಹೊಡೆದು ನೋಡಿದ್ರೆ
ಫುಡ್ ನ್ಯೂಟ್ರಿಯೆಂಟ್ಸ್ ಆ ನಂಬರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ದಿ ಬೆನಿಫಿಟ್, ವಾಟ್ ಈಸ್ ದಿ ಇದು ಅದರಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಏನು ಅದೆಲ್ಲ ಕೊಡ್ತಕ್ಕಂಥದ್ದು. ಸೊ ಈಗಿನ ಕಾಲದಲ್ಲಿ ಆರೋಗ್ಯದ ಮೇಲೆ ನಾವು ಶಾಸ್ತ್ರದಲ್ಲಿ ಪಂಚಾಂಗದಲ್ಲಿ ಫೋರ್ಸ್ ಮಾಡಬೇಕಾಯ್ತು. ಅದು ಫೋರ್ಸ್ ಇನ್ನು ಮುಂದೆ ಆದರೂ ಬಂದರೆ ಒಳ್ಳೇದಾಗತ್ತೆ. ಏಕಾದಶಿಯಲ್ಲಿ ಉಪವಾಸ ಮಾಡಿಲ್ಲ ಅಂದರೆ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಿವಸ. ಅದು ಅಂಥದ್ದನ್ನು ನಾವು ಶ್ರದ್ಧೆ ಫಾಲೋ ಮಾಡಲ್ಲ. ಈ ಆಷಾಢದಲ್ಲಿ ಗೋಲ್ಡ್ ತಗೋಬಾರ್ದಂತೆ, ಗೋಲ್ಡ್ ತಗೊಂಡ್ಬಿಟ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ಅಯ್ಯೋ ಏಕಾದಶಿದಲ್ಲಿ ಫಸ್ಟ್ ಊಟ ಮಾಡಬೇಡ್ರಿ. ಈಗಿರ್ತಕ್ಕಂಥ ಕಾಯಿಲೆ ನಾವೇನೋ ಜಾರ್ ಬಿದ್ದ ತಕ್ಷಣ ಸೊಂಟ ಉಳ್ಕೊಳ್ಳೋದು, ನರಗಳು ಒಂದ್ರ ಮೇಲೆ ಒಂದಿರೋದು, ಹಾಸ್ಪಿಟ್ಲ್ಗಳು ಇಷ್ಟೊಂದು ಇದೆಯಲ್ಲ, ಅಲ್ಲಿ ಯಾರೂ ಯೋಚನೆ ಮಾಡಲ್ಲ. ಏಕಾದಶಿದಲ್ಲಿ ತಿಂದಿದ್ದು. ಏಕಾದಶಿಯಲ್ಲಿ ನಾವು ಉಪವಾಸ ಮಾಡಿದ್ರೆ ದೋಷಗಳು ಹೋಗುತ್ತೆ ಅಂತ ಶಾಸ್ತ್ರದಲ್ಲಿ ಬರೆದಿದೆ. ಅದ್ರ ಜೊತೆಗೆ ನಮಗೆ ಆರೋಗ್ಯನೂ ವೃದ್ಧಿ ಆಗುತ್ತೆ. ಇದ್ರ ಮೇಲೆ ನಾವು ನಮ್ಮ ಒಂದು ಇವರು ಇದನ್ನ ಮಾಡಬೇಕು ಹೆಚ್ಚಾಗಿ. ಇದನ್ನ ನಾವು ಇನ್ಸಿಸ್ಟ್ ಮಾಡಲ್ಲ. ಕೆಲವರು ಮಾಡೋರು ಮಾಡ್ತಾರೆ, ಬಟ್ ತುಂಬಾ ಜನ ಆಸ್ ಎ ಲಾರ್ಜರ್ ಸ್ಕೇಲ್ ನಾವು ಇನ್ಸಿಸ್ಟ್ ಮಾಡಲ್ಲ. ನಾವು ಒಂದು ದಿವಸ ಗಾಡಿ ಓಡಿಸ್ದೇ ಹೋದ್ರೆ ಪೆಟ್ರೋಲ್ ಉಳಿತಾಯ ಆಯಿತು. ಒಂದು ದಿವಸ ಗಾಡಿ ಆಚೆ ತಗೊಳ್ದೆ ಹೋಗದೆ ಹೋದ್ರೆ ಮಾಲಿನ್ಯ ಸೇವ್ ಆಯಿತು, ಪರಿಸರ ಉಳಿತು. ಹಾಗೆ ರೋಡ್ ಹಾಳಾಗೋದು ಒಂದು ದಿವಸದ್ದು ಸ್ವಲ್ಪ ಉಳಿತು. ನಾವು ಒಂದು ದಿವಸ ಊಟ ಮಾಡಿಲ್ಲ ಅಂದರೆ ತುಂಬ ಅನಾರೋಗ್ಯ ಬರ್ತಕ್ಕಂಥದ್ದು ಸರೋಗುತ್ತೆ. ಉಪವಾಸ ಇದ್ದರೆ ಖಂಡಿತ ಹೆಲ್ಪ್ ಆಗುತ್ತೆ. ಹೇಗೆ ನಮ್ಮದು ಗಾಡಿ ಓಡದೆ ನಿಂತಿದ್ದೆ ಪರಿಸರ ಚೆನ್ನಾಗಿ ಕಾಪಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗೋದು ಅಥವಾ ಪೊಲ್ಯೂಷನ್ ಜಾಸ್ತಿ ಆಗ್ತಕ್ಕಂಥದ್ದು ಅದೆಲ್ಲ ನಾವು ಗಾಡಿ ಓಡಿಸ್ದೆ ಎಲ್ಲೂ ಓಡಾಡಿದೆವು ಎಷ್ಟು ನಿರ್ಮಲ ಆಯ್ತು. ಎಷ್ಟೊಂದು ಜನ ಪೇಪರ್ ಓದಿರಲ್ಲ, ಸಿಟಿಗಳಲ್ಲಿ ಕರ್ಫ್ಯೂ ಟೈಮಲ್ಲಿ ಬಂದ್ ಟೈಮಲ್ಲಿ ಎಷ್ಟೋ ಎನ್ವಿರಾನ್ಮೆಂಟ್ ಚೇಂಜ್ ಆಗೋಯ್ತು, ತುಂಬ ಗ್ರೀನ್ ಇದು ಜಾಸ್ತಿ, ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಯಿತು, ಪೊಲ್ಯೂಷನ್ ಕಮ್ಮಿ ಆಯಿತು, ಆಕ್ಸಿಜನ್ ಮಟ್ಟ ಜಾಸ್ತಿ ಆಯಿತು ಅಂತ ಹೇಳ್ತಾರಲ್ಲ. ಆಕ್ಟಿವಿಟಿ ಇಲ್ಲದೆ ಇದ್ದಾಗ ಹಂಗೇನೆ ನಮ್ಮದು ಆಕ್ಟಿವಿಟಿ, ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಆಕ್ಟಿವಿಟಿ ಮಾಡದೆ ಹೋದ್ರು ಕೂಡ ನಮ್ಮದು ಎನರ್ಜಿ ಜಾಸ್ತಿ ಬರುತ್ತೆ. ಅದನ್ನೇ ಕೂಡ ನಾವು ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏಕಾದಶಿಲಿ ಉಪವಾಸ ಮಾಡಬೇಕು ಅಂತ. ಅದನ್ನ ಇನ್ಸಿಸ್ಟ್ ಮಾಡ್ಕೊಳ್ಳಿ. ಆಷಾಢದಲ್ಲಿ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತೀರ? ನಮ್ಗೆ ಎಷ್ಟೊಂದು ಫೋನ್ಗಳು ಬರುತ್ತೆ, ಅದು ಮಾಡ್ಬೋದಾ ಸರ್, ಇದು ಮಾಡ್ಬೋದಾ ಸರ್, ಅವ್ರಿಗೆಲ್ಲ ಇದೇ ಹೇಳಿದ್ದು. ಆಯ್ತು, ಆಷಾಢದಲ್ಲಿ ಏನು ಚಿನ್ನ ಖರೀದಿ ಮಾಡಿದ್ರೆ ಏನಾಗ್ಬಿಡುತ್ತೆ, ಏನು ದೋಷ ಬರುತ್ತೆ, ಅದ್ರಲ್ಲಿ ಏನು ದೋಷ ಇದೆ? ಆಷಾಢಕ್ಕೂ ದೋಷಕ್ಕೂ ಏನು ವ್ಯತ್ಯಾಸ ಇದೆ? ಆಷಾಢದಲ್ಲಿ ಮಳೆ ಜಾಸ್ತಿ ಬರುತ್ತೆ. ಖರೀದಿ ಟೈಮಲ್ಲಿ ನೀವೆಲ್ಲರೂ ಹೋಗಿ ಜಾರ್ ಬಿದ್ದು ಆ ಮಳೆಯಲ್ಲಿ ಸುಮ್ಮನೆ ಹೋದ್ರೂ ಜಾರ್ ಬೀಳ್ತೀವಿ. ಬಾಳೆಹಣ್ಣು ತಗೊಂಬರಕ್ಕೆ ಹೋದ್ರೂ ಜಾರ್ ಬೀಳ್ತೀವಿ ಮಳೆಯಲ್ಲಿ. ಹುಷಾರಾಗಿರಿ ಅಂತ ಹೇಳ್ತೀವಿ ಅಷ್ಟೇ. ಆಷಾಢಕ್ಕೂ ನೀವು ಜಾರ್ ಬೀಳಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ಮಳೆಗಾಲದಲ್ಲಿ ಎಲ್ಲರೂ ಸ್ಲಿಪ್ ಆಗದೆ, ಸುಮ್ಮನೆ ಆಚೆ ನಿಂತ್ಕೊಂಡು ಒಂದು 2 ಹೆಜ್ಜೆ ಈ ಕಡೆ ಹೋದ್ರೂ ಸ್ಲಿಪ್ ಆಗದೆ. ಮಳೆಗಾಲದಲ್ಲಿ ಹೆಚ್ಚು ಸ್ಲಿಪ್ ಆಗೋದು ಇದ್ದೇ ಇರುತ್ತೆ. ಅಯ್ಯೋ ಆಷಾಢದಿಂದ ಸ್ಲಿಪ್ ಆಗಿದ್ದು ಅಂತಲ್ಲ. ಇದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು ಮೊದಲು. ಸೊ ನೀವು ಸಣ್ಣ ಸಣ್ಣ ಕಾರ್ಯಗಳನ್ನ ಖಂಡಿತ ನೀವು ಮಾಡ್ಬೋದು. ದೇವಸ್ಥಾನಕ್ಕೆ ಹೋಗೋದು, ಕೂದಲು ತೆಗ್ಸೋದು, ಸಣ್ಣ ಸಣ್ಣ ಕೆಲಸ ಏನಿದೆ ಎಲ್ಲ ಮಾಡ್ಬೋದು. ಈ ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಯ ಬಂದು ಹೋಗೋಕ್ಕಾಗಲ್ಲ ಅನ್ನೋದು. ಮತ್ತು ದಕ್ಷಿಣಾಯನದಲ್ಲಿ ಸ್ವಲ್ಪ ಮಟ್ಟಿಗೆ ಹಬ್ಬಗಳು ಜಾಸ್ತಿ. ಇನ್ನೇನು ಶ್ರಾವಣ ಮಾಸ ಬಂದರೆ ಹಬ್ಬಗಳು ಜಾಸ್ತಿ. ಹಾಗೆ ಕೃಷಿಯಲ್ಲಿರ್ತಕ್ಕಂಥವ್ರಿಗೆ, ಬೇಸಾಯದಲ್ಲಿರ್ತಕ್ಕಂಥವ್ರಿಗೆ ಕೆಲಸದ ಒತ್ತಡ ಜಾಸ್ತಿ. ಇವಾಗಲೇ ಎಲ್ಲ ಕಟಾವು ಮಾಡೋದು, ಬಿತ್ತನೆ ಮಾಡೋದು ಎಲ್ಲವೂ ಈಗ ಸ್ಟಾರ್ಟ್ ಆಗುತ್ತೆ. ಇಂಥ ಸಮಯದಲ್ಲಿ ನಾವು ಕಾರ್ಯಕ್ಕೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಆಷಾಢ ಮಾಸ ಅಂತ ಮಾಡಿದ್ರು ಅಷ್ಟೇ. ಅದಾದಮೇಲೂ ಕೂಡ ಫಂಕ್ಷನ್ಗಳು ಕೊಡಲಿಲ್ಲ. ಯಾಕೆ ಅಂದರೆ ಶ್ರಾವಣ ಮಾಸದಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ವ್ಯವಸಾಯದಲ್ಲಿ, ಹಳ್ಳಿಗಳ ಕಡೆ. ಸೊ ಶ್ರಾವಣ ಮಾಸದಲ್ಲಿ ಹಬ್ಬಗಳನ್ನ ಇಟ್ಬಿಟ್ರು. ಸೊ ನಿಮಗೆ ದಕ್ಷಿಣಾಯನದಲ್ಲಿ ಮಾತ್ರ ಹಬ್ಬಗಳಿರುತ್ತೆ. ಉತ್ತರಾಯಣದಲ್ಲಿ ಇರ್ತಕ್ಕಂಥ ಹಬ್ಬಗಳು, ದಕ್ಷಿಣಾಯನದಲ್ಲಿ ಇರ್ತಕ್ಕಂಥ ಹಬ್ಬಗಳು ನೀವು ಟ್ಯಾಲಿ ಮಾಡಿ ಹೆಚ್ಚು ಹಬ್ಬಗಳೇ ಇರೋದು 90% ಅಂತಲೇ ಹೇಳ್ಬೋದು. 80 to 90% ಹಬ್ಬಗಳು ದಕ್ಷಿಣಾಯನದಲ್ಲೇ ಇರೋದು. ವೈಜ್ಞಾನಿಕ ನಿಲುಗಟ್ಟಲ್ಲಿ ಕೊಟ್ಟಿದ್ದಾರೆ. ಕೃಷಿ ಏತರ ಒಂದು ಪ್ಲಾನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಆಷಾಢನ ನಾವು ಕಂಪ್ಲೀಟ್ ನಿಷಿದ್ಧ ಮಾಡಿದ್ರು. ಮಳೆ ಬರುತ್ತೆ, ಪ್ರವಾಹ ಆಗುತ್ತೆ. ಇಂಥ ಸಮಯದಲ್ಲಿ ದುಡ್ಡು ಸೋಲ ಮಾಡಿ ಒಂದು 500 ಜನಕ್ಕೆ ಊಟ ಹಾಕ್ಸೋದು. ಹಳ್ಳಿ ಕಡೆ ಆಚೆ ಕಡೆ ಒಲೆಲ್ ತಾನೇ ಮಾಡೋದು, ದೊಡ್ಡದು ಅಂಡೆಗಳಿಟ್ಟು ಕೊಂಡಗಳಿಟ್ಟು ತಾನೇ ಮಾಡ್ತಾ ಇದ್ದಿದ್ದು ಅಡುಗೆ. ಇವಾಗ ತರ ಹೋಟ್ಲಲ್ಲಿ, ಸ್ಟಾರ್ ಹೋಟ್ಲಲ್ಲಿ ಯಾವಾಗ ಬೇಕಾದ್ರೂ ಆಗುತ್ತದು. ಆಷಾಢದಲ್ಲೂ ಒಳ್ಳೆ ಪ್ರಿಪ್ರೇಷನ್ ಮಾಡ್ತಾರೆ, ಉತ್ತರಾಯಣದಲ್ಲೂ ಒಳ್ಳೆ ಪ್ರಿಪ್ರೇಷನ್ ಇದ್ದೇ ಇರುತ್ತೆ. ಸೊ ಟೈಮ್ಸ್ ಚೇಂಜ್ ಆಗಿದೆ ಇವಾಗ. ಅವತ್ತಿನ ಕಾಲಮಾನಕ್ಕೆ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಮೇಲೆ, ವಾತಾವರಣದ ಮೇಲೆ ಆಷಾಢ ಬಂದಿರತಕ್ಕಂಥದ್ದು. ಸೊ ಇವಾಗಿನ ಆಷಾಢಕ್ಕೂ ಅವಾಗಿನ ಆಷಾಢ, ಮತ್ತೆ ಆಷಾಢ
ನಿಷಿದ್ಧ ಅಂದ್ರೆ ಏನು ಕಾರಣ? ಕಾರಣ ಯಾರು ಕೊಟ್ಟಿಲ್ಲ. ಆಷಾಢದಲ್ಲಿ ಏನಕ್ಕೆ ಮಾಡಬಾರ್ದು ಅಂತ ಒಬ್ರು ಕೊಟ್ಟಿಲ್ಲ. ಇರೋದೇ ಒಂದಲ್ಲಿ ಮಳೆಗಾಲ ಮಾಡಬೇಡಿ. ಮಳೆಗಾಲದಲ್ಲಿ ಜನ ಬರೋದು ಕಮ್ಮಿ. ಆಚೆ ಕಡೆ ನೀವು ಒಂದು 500 ಜನಕ್ಕೆ ಊಟ ಹಾಕಿದ್ರೆ ಅಲ್ಲಿ ಗ್ಯಾಸ್ ಇರಲಿಲ್ಲ. ಹಳ್ಳಿ ಕಡೆ ಮಾಡ್ತಾ ಇದ್ದಾಗ ಗ್ಯಾಸ್ ಇರಲಿಲ್ಲ. ಕಟ್ಟಿಗೆ ತಗೊಂಬಂದು ನೆನೆಯೋದು, ಹಚ್ತಾ ಇರಲಿಲ್ಲ. ನೆಂದಿರ್ತಕ್ಕಂಥದ್ದು ಕಟ್ಟಿಗೆ, ಮಳೆಗಾಲದಲ್ಲಿ ಕಟ್ಟಿಗೆಗಳು ಉರಿಯಲ್ಲ ಸರಿಯಾಗಿ. ಸೊ ಅದು ಉರಿದ್ರೆ ಅಲ್ಲಿ ನಾವು ಆ ಅಕ್ಕಿ ಹಾಕ್ಬೇಕು, ಮತ್ತೆ ಅದಕ್ಕೆ ಅನ್ನ ಮಾಡಬೇಕು. ಮಳೆ ಬಂದ್ರೆ ಅದ್ರ ಮೇಲೆಲ್ಲ ನೀರು ಬೀಳುತ್ತೆ. ಆಚೆ ಕಡೆ ತಾನೇ ಅಡುಗೆ ಮಾಡ್ತಾ ಇದ್ದಿದ್ರು ಬಡವರೆಲ್ಲ. ಇದನ್ನೆಲ್ಲ ಆಲೋಚನೆ ಮಾಡಿ, ಎಲ್ಲೂ ಕೂಡ ದೊಡ್ಡ ದೊಡ್ಡ ಛತ್ರಗಳಿರಲಿಲ್ಲ ಬಹಳ ಹಿಂದೆ. ಕೆಲವರು ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಮದುವೆಗಳು ಮಾಡ್ಕೊಳ್ಳೋರು. ಆಷಾಢದಲ್ಲಿ ಹೋದಾಗ ಬರೀ ಗಾಳಿಗಳು, ಅಲ್ಲಿ ಬರೀ ಗಾಳಿ, ಬರೀ ಮಳೆ. ದೇವಸ್ಥಾನದಲ್ಲಿ ಒಂದು ಸಣ್ಣದೊಂದು ಜಾಗ, ಅಲ್ಲೆಲ್ಲ ತಾಳಿ ಕಟ್ಟಿಸ್ಬಿಡ್ತಾರೆ. ಊಟ ಎಲ್ಲ ಆಚೆ ಹಾಕಿರೋರು, ಎಲ್ಲ ಲೈನ್ ಕೂತ್ಕೊಳ್ಳಿ ಊಟ ಹಾಕ್ತೀವಿ ಅಲ್ಲಿ ಎಲ್ಲ ಮಾಡಿದಾರೆ. ಅಲ್ಲಿ ಅಡುಗೆ ಭಟ್ರು ಬರೋರು, ಒಂದು ದೊಡ್ಡ 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 ಹಿಂಗೆ ಸೌಟ್ ಇಟ್ಕೊಂಡವರು ಬರೋರು, ಮಾಡೋರು, ಹೋಗೋರು. ಇವತ್ತೆಲ್ಲಿದೆ ಅಲ್ಲಿ ಆಚೆ ಮಾಡ್ತಕ್ಕಂಥ ಪದ್ಧತಿ? ಎಲ್ಲಿ ಬಂದಿದೆ? ಊರಲ್ಲಿ ಹಳ್ಳಿಲಿ ಮಾಡಿದ್ರು ಕೂಡ ಪೆಂಡಾಲ್ ಹಾಕ್ತಾರೆ ಸದ್ಯಕ್ಕೆ. ಈಗ ಅಲ್ಲೂ ಕಷ್ಟ. ಕೆಲವರು ಹಳ್ಳಿಲೂ ಮದುವೆ ಮಾಡ್ತಾರೆ ಇವಾಗ, ನೋಡಿದೀವಿ. ಈಗಲೂ ಏನು ನಿಂತಿಲ್ಲ ಮದುವೆ, ಹಳ್ಳಿಲಾಗೋದು ಈಗಲೂ ನಿಂತಿಲ್ಲ. ಅಂಥವ್ರಿಗೆ ಅನಾನುಕೂಲ ಆಗತ್ತೆ ಅಂತ ಹೇಳಿ ಆಷಾಢದ ಗಾಳಿ, ಆಷಾಢದ ಮಳೆ ಅಷ್ಟೇ. ಅದು ಬಿಟ್ರೆ ಇನ್ನು ಸಣ್ಣ ಪುಟ್ಟ ಕಾರ್ಯಗಳನ್ನ ನೀವು ಮನೇಲೇ ಮಾಡ್ಕೊಳ್ತಕ್ಕಂಥ ಶುಭ ಕಾರ್ಯಗಳನ್ನ ಖಂಡಿತ ಮಾಡಬಹುದು. ಅದರಲ್ಲಿ ಯಾವುದೂ ಇಲ್ಲ. ಅಲ್ಲಿ ಕೂದಲು ತೆಗೆಸೋ ಕಾರ್ಯಕ್ರಮ ಮಾಡ್ತೀರಾ, ಪುಂಸವನ ಮಾಡ್ತೀರಾ, ಶ್ರೀಮಂತ ಮಾಡ್ತೀರಾ, ಏನ್ ಬೇಕಾದ್ರೂ ಆಷಾಢದಲ್ಲಿ ಮಾಡ್ಬೋದು. ಯಾವುದೂ ತಪ್ಪಿಲ್ಲ. ಆಷಾಢದಲ್ಲಿ ಸಣ್ಣ ಪುಟ್ಟ ಒಂದು 5 ಜನ 10 ಜನ 20 ಜನ ಬಂದು ಹೋಗೋರು, ಮನೇಲೇ ಬಂದು ಹೋಗೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ತಿಂಗಳಾಗಿದೆ. ಸೊ ಅದರಲ್ಲಿ ಇನ್ನೊಂದು ದೂಸರ ಮಾತ್ಬೇಡ. ಯಾರೋ ಹೇಳ್ಬಿಟ್ರು ಏನೂ ಮಾಡಂಗಿಲ್ವಂತೆ. ಏನು ಮಾಡಂಗಿಲ್ಲ, ಮತ್ತೆ ಊಟನೂ ಮಾಡ್ಬಿಡಿ, ನಿನ್ಸ್ಬಿಡಿ. ಆಷಾಢದಲ್ಲಿ ಊಟ ಮಾಡಂಗಿಲ್ಲ ರೀ, ಬರೀ ನೀರು ಕುಡ್ಕೊಂಡಿರ್ಬೇಕು. ಹೌದಾ ಸರ್? ಅದು ಮಾಡ್ಬೇಕಾ ಸರ್? ಅಷ್ಟೇ. ಏಕಾದಶಿಲಿ ಮಾಡಿ ಸಾಕು. ಸೊ ಹಾಗೆ ಸೂರ್ಯ ಕರ್ಕಾಟಕ ರಾಶಿ ಪ್ರವೇಶ ಆಗಿದೆ. ಮೇಷರಾಶಿಯವರದ ಒಂದು ಮೇಷ ಲಗ್ನ ಅಂತ ನಾನು ಹೇಳ್ತೀನಿ. ಮೇಷ ಲಗ್ನ ಅವರದು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ತಿಂಗಳಿನ ಭವಿಷ್ಯ. ಇದು ದಶಾಭುಕ್ತಿ ಮೇಲೆ ನಾವು ನೋಡ್ಕೋಬೇಕಾಗ್ತದೆ. ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ? ಎಜುಕೇಷನ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿ ಓದ್ತಾರೆ. ದಶಾಭುಕ್ತಿ ನಿಮ್ಮದು ಸೂರ್ಯ ಬಂದಿದ್ರೆ ಎಕ್ಸಲೆಂಟ್. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗ್ತಕ್ಕಂಥದ್ದು, ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಷ್ಟು ದಿವಸ ಕಷ್ಟಪಡ್ತಾ ಇದ್ರಿ, ಈ ತಿಂಗಳು ಸ್ವಲ್ಪ ಆರಾಮದಾಯಕವಾಗಿರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥದ್ದು, ಬಟ್ ಆದರೂ ಕೂಡ ಅಷ್ಟು ಮಟ್ಟಿಗೆ ಲೆವೆಲ್ ಮಟ್ಟಿಗೆ ಇಲ್ಲ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಇರ್ತಕ್ಕಂಥ ಬಾಂಧವ್ಯ, ಪ್ರೀತಿ ಬಹಳ ಕಮ್ಮಿ ಆಗ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಒಂದು ಇನ್ನು ಹೆಚ್ಚಿನ ಒಂದು ಸಮಸ್ಯೆ ಕಾಡ್ತಕ್ಕಂಥ ಒಂದು ವಿಚಾರ ತೋರಿಸ್ತಾ ಇದೆ. ಸ್ವಲ್ಪ ಹಾಸ್ಪಿಟಲ್ಗೆ ತೋರಿಸ್ಕೊಳ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಲಾಭ. ಇನ್ನು ಉಳಿದ ಎಲ್ಲ ವಿಚಾರದಲ್ಲೂ ಸಾಧಾರಣವಾಗಿರ್ತಕ್ಕಂಥ ಫಲ. ಮುಂದೆ ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ವೃಷಭ ಲಗ್ನದವರು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೆಚ್ಚಿನ ಸೋಂಬೇರಿತನ ಬರ್ತಕ್ಕಂಥ ತೋರಿಸುತ್ತೆ. ಚೆನ್ನಾಗಿ ಓದ್ತಾ ಇರೋರು ಸಡನ್ ಡಿಪ್ ಆಗುತ್ತೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಾರಲ್ಲ, ಬೇರೆ ಆಟ ಪಾಠ ಸಂಗೀತ, ಅದರಲ್ಲಿ ಹೆಚ್ಚು ಒಲವಾಗ್ತಕ್ಕಂಥದ್ದು. ಆದರೆ ವಿದ್ಯಾಭ್ಯಾಸದಲ್ಲಿ ಒಂದು ಕಾನ್ಸಂಟ್ರೇಷನ್ ಕೊರತೆ. ಬಟ್ ಚೆನ್ನಾಗಿ ಓದ್ತಾರೆ, ಬಟ್ ಕಾನ್ಸಂಟ್ರೇಷನ್ ಕೊರತೆ ಇರುತ್ತಷ್ಟೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ದಿ ಬೆಸ್ಟ್, ನಥಿಂಗ್ ಟು ವರಿ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ವೃಥಾ ತಿರುಗಾಟ, ವೃಥಾ ಒಂದು ರೀತಿಯ ಟೆನ್ಷನ್ನು, ವರ್ಕ್ಲೋಡ್ ಜಾಸ್ತಿ. ಚೆನ್ನಾಗಿ ಆರಾಮಾಗಿರ್ತಕ್ಕಂಥ ಒಂದು ಸಮಯ. ಈಗ ಜಾಸ್ತಿ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ ಈ ತಿಂಗಳು, ಮುಂದಿನ ತಿಂಗಳು 15-16ವರೆಗೂ. ಹಾಗೆ ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣ ಚೆನ್ನಾಗಿ ಬರ್ತಾ ಇರ್ತಕ್ಕಂಥದ್ದು. ಈ ತಿಂಗಳು ಸ್ವಲ್ಪ ಬಿಸ್ನೆಸ್ ಡೌನ್ ಆಗ್ತಕ್ಕಂಥದ್ದು, ವ್ಯಾಪಾರ ಇಲ್ಲದೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಆಗ್ತಕ್ಕಂಥದ್ದು ಮಾತ್ರ ತೋರಿಸ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾತುಕತೆಯಿಂದ ಸಮಸ್ಯೆ ಬರ್ತಕ್ಕಂಥದ್ದು. ಇಷ್ಟವರೆಗೂ ಚೆನ್ನಾಗಿತ್ತು, ಮಾತುಕತೆಯಿಂದ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ
ಸಣ್ಣ ಪುಟ್ಟ ಕಾಯಿಲೆ ತೋರಿಸ್ತಾ ಇದೆ, ಬಟ್ ಮೇಜರ್ ಏನು ಸಮಸ್ಯೆ ಇಲ್ಲ ಅಂತ ತೋರಿಸ್ತದೆ. ಇನ್ನು ಉಳಿದ ಎಲ್ಲ ವಿಚಾರದಲ್ಲೂ ತೃಪ್ತಿದಾಯಕವಾಗಿರ್ತಕ್ಕಂಥದ್ದು. ಮುಂದಿನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಹೆಚ್ಚಿತ್ತು. ಈಗ ಈ ಒಂದು ತಿಂಗಳು ನಿಮಗೆ ಆರಾಮದಾಯಕವಾಗಿ ಓದಬಹುದು. ಓದ್ತಕ್ಕಂಥದ್ದು ಬಹಳ ಸುಲಭವಾಗಿ ಒಂದು ರೀತಿ ಸಬ್ಜೆಕ್ಟ್ಸ್ಗಳು ಅರ್ಥ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಹೆಚ್ಚಿನ ಆಸಕ್ತಿ ವಿದ್ಯೆಯಲ್ಲಿ, ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಆಲಸ್ಯ ಇರತಕ್ಕಂಥದ್ದು ತೆಗೆದುಹಾಕುವಾಗಿಲ್ಲ. ವೃತ್ತಿ ರಂಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ, ಅಧಿಕ ಹಣ ಗಳಿಸ್ತಕ್ಕಂಥದ್ದು, ಇನ್ಸೆಂಟಿವ್, ಮತ್ತೊಂದು ಮಗದೊಂದು ಏನಾಗಿರ್ತಕ್ಕಂಥದ್ದು ಬರ್ತಕ್ಕಂಥ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅಧಿಕ ಲಾಭ ತೋರಿಸ್ತಾ ಇದೆ. ವಿವಾಹೇತರು ಯಾರಿರ್ತಾರೆ, ಫ್ಯಾಮಿಲಿ ಯಾರಿರ್ತಾರೆ, ಅವ್ರಿಗೆಲ್ಲ ಬಹಳ ಒಳ್ಳೆ ಸಮಯ. ಒಂದು ರೀತಿ ಖುಷಿಯಾಗಿರ್ತಕ್ಕಂಥ ಒಂದು ಸಂದರ್ಭ. ಮದುವೆ ವಿಚಾರದಲ್ಲಿ ಏನಾದ್ರು ಮಾತುಕತೆ ಆಗಬೇಕು ಅಂತಂದ್ರೆ ಈ ತಿಂಗಳು ಸ್ವಲ್ಪ ಕಾಲ ಪ್ರಶಸ್ತವಾಗಿದೆ. ಈ ಒಂದು ತಿಂಗಳು ಮಾತುಕತೆ ನಡೆಸ್ಬೋದು. ಆಷಾಢ ಬರ್ತಾ ಇಲ್ಲ, ಹೋಗ್ತಾ ಇಲ್ಲ, ಅವೆಲ್ಲ ಮಳೆ ಬರ್ತಾ ಇತ್ತು, ಅದು ಹೇಳಿದ್ನಲ್ಲ, ಆಷಾಢ ಮುಗಿದ್ಮೇಲೆ ಬರ್ತೀವಿ, ಏನ್ ಮಳೆ, ಎಲ್ಲ ಕಾರ್ ಇಟ್ಕೊಂಡು ಆಷಾಢ ಅಂತೀರ. ಇನ್ನು ಕಾರ್ ಏನಕ್ಕೆ ಬಂದೋ ನಮ್ಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆಷಾಢದ ನಿಜವಾದ ಮೀನಿಂಗ್ ಕೊಡಬೇಕು. ನಿಜವಾದ ಮೀನಿಂಗು ಯಾವ ಗ್ರಂಥದಲ್ಲೂ ಎಲ್ಲೂ ಬರ್ದಿಲ್ಲ. ನಿಜವಾದ ಮೀನಿಂಗು ಮಳೆ ಅಷ್ಟೇ, ಇನ್ನೇನಿಲ್ಲ. ಮಳೆ ಬರ್ತಾ ಇದೆ, ಇವತ್ತು ಮೀಟಿಂಗ್ ಕ್ಯಾನ್ಸಲ್, ಮಳೆ ಬರ್ತಾ ಇದೆ, ಶಾಲೆ ರಜಾ, ಮಳೆ ಬರ್ತಾ ಇದೆ, ಆಫೀಸ್ ರಜಾ, ವರ್ಕ್ ಫ್ರಮ್ ಹೋಮ್, ಅಷ್ಟೇ. ಸೊ ಮಳೆ ಗೊತ್ತಾಯ್ತಲ್ಲ, ಅಷ್ಟೇ, ಇನ್ನೇನು ಇಲ್ಲ. ನೋ ದೋಷ, ನಥಿಂಗ್. ಆಷಾಢದಲ್ಲಿ ಆ ರೀತಿ ಬರಬಾರ್ದು, ಇದು ಮಾಡ್ತೀವಿ. ಬಟ್ ಆದರೂ ಇದು ಡೀಪ್ ರೂಟೆಡ್ ಆಗಿಬಿಟ್ಟಿದೆ. ನಾನು ಎಷ್ಟೇ ಹೇಳಿದ್ರು ಕೂಡ ಅದು ಚೇಂಜ್ ಆಗಲ್ಲ. ಬಟ್ ಸಣ್ಣ ಪುಟ್ಟ ಮಾಡ್ಕೋತೀರಾ ಅಷ್ಟು ಮಾಡ್ಕೊಳ್ಳಿ. ಬಂದು ಆಷಾಢದಲ್ಲಿ ಹೋದ್ರಂತೆ, ಅಯ್ಯೋ ಏನು ಜನಗಳು ಮಾತಾಡ್ತಾರೆ. ಹೌದಾ, ಆಷಾಢದಲ್ಲಿ ಹೋಗ್ಬಿಟ್ರಂತೆ, ಆಷಾಢದಲ್ಲಿ ಮಾತುಕತೆ ಮಾಡ್ತವ್ರೆ, ಇವ್ರಿಗೇನು ಬಂದಿದೆಯೋ ರೋಗ. ಆಷಾಢ ಅಂದ್ರೆ ಏನು ಅಂತ ಅವ್ರನ್ನೇ ಕೇಳಿ. ಹೌದು, ಆಷಾಢ ಅಂದ್ರನ ಅದೇನೋ ಒಳ್ಳೆ ಮಾಸ ಅಂತಲ್ಲ, ಅಷ್ಟೇ. ಏನಕ್ಕೆ ಒಳ್ಳೆ ಮಾಸ ಅಲ್ಲ, ಮಳೆ ಬರುತ್ತೆ. ಆಗಿನ ಕಾಲದ ವಿಚಾರದಲ್ಲಿ ಇತ್ತು, ಈಗಿನ ಕಾಲದ ಆ ವಿಚಾರ ಇಲ್ಲ. ಈಗೆಲ್ಲರೂ ಕೂಡ ಮಳೆ ಬಂದ್ರು ಓಡಾಡ್ತಾರೆ, ಛತ್ರಿ ಹಾಕೊಂಡು, ಕಾರ್ಗಳು ಹಾಕೊಂಡು ಓಡಾಡ್ತಾರೆ. ಹೌದಾ, ನಮಗಿದು ಗೊತ್ತೇ ಇರಲಿಲ್ಲ. ಅದಕ್ಕೆ ಗೊತ್ತಿದ್ರು ನೀವು ಮಾಡೋದಿಲ್ಲ, ಅಷ್ಟೇ. ಗೊತ್ತಿದ್ರು ಯಾರು ಮಾಡಲ್ಲ, ಯಾಕಂದ್ರೆ ಅದು ಡೀಪ್ ರೂಟೆಡ್. ಅದಕ್ಕೆ ಈಗಿನ ಕಾಲದವ್ರಿಗೆ, ಈ ಯಂಗ್ಸ್ಟರ್ಸ್ಗೆ ಏನು ಆಷಾಢದಲ್ಲಿ ಏನು ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಆಷಾಢದಲ್ಲಿ ಮದುವೆ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, ವ್ಯಂಗ್ಯ ಮಾಡೋದು ಜಾಸ್ತಿ. ಯಾಕೆ? ಆಗಿನ ಕಾಲದಲ್ಲಿ ಆಗಿತ್ತು, ಈಗಿನ ಕಾಲದಲ್ಲಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿದ್ದೀವಿ, ಅಷ್ಟೇ. ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ಒಳ್ಳೆ ಮಾಸದಲ್ಲಿ ಒಳ್ಳೆ ಟೈಮಲ್ಲಿ ಮಾಡಿರ್ತಕ್ಕಂಥ ಮದುವೆಗಳು ಕಿತ್ತೋಗಿರುತ್ತೆ. ಅರ್ಥ ಆಯ್ತಲ್ಲ? ಆ ಥರ ಏನೂ ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ನಾನು ಯಂಗ್ಸ್ಟರ್ಸ್ ಕೇಳೋದೇನು ಅಂತಂದ್ರೆ, ಆಗಿನ ಕಾಲದ್ದು ಈಗಲೂ ಕೂಡ ಆ ಕಾಲಕ್ಕೆ ಬರ್ತಕ್ಕಂಥ ಮಳೆ ಗಾಳಿ ಇರ್ತಕ್ಕಂಥದ್ದನ್ನು ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ಅದನ್ನು ಚೇಂಜ್ ಮಾಡ್ಕೊಂಡಿಲ್ಲ, ಮಾಡಕ್ಕೆ ಯಾರು ಪ್ರಯತ್ನ ಪಟ್ಟಿಲ್ಲ. ಒಂದು ಗುಂಪಿಲ್ಲ, ಒಂದು ಗುಂಪಿನ ಒಂದು ಹೆಡ್ ಇಲ್ಲ. ಹೆಡ್ ಮಾಡಿ ಅದನ್ನ ಚೇಂಜ್ ಮಾಡಕ್ಕೆ ಆ ಶಕ ಅಂತ ಒಂದ್ಸತಿ ಬಂದಿದ್ದ, ಬಹಳ ಹಿಂದೆ ವಿಕ್ರಮಾದಿತ್ಯ ಬಂದಿದ್ದ. ಅದಕ್ಕೆ ವಿಕ್ರಮನಾಮ ಇದು ಸಾಕ ಸಂವತ್ಸರ ಅಂತ, ವಿಕ್ರಮ ಸಂವತ್ಸರ ಅಂತ ವಿಕ್ರಮಾದಿತ್ಯ ಕೂತ್ಕೊಂಡು ಚೇಂಜ್ ಮಾಡ್ದ. ಅದಾದ್ಮೇಲೆ ಶಕ ಅನ್ನೋ ಒಬ್ಬ ಬಂದು ಚೇಂಜ್ ಮಾಡ್ದ. ಅದಾದ್ಮೇಲೆ ಇದುವರೆಗೂ ಯಾರು ಚೇಂಜ್ ಮಾಡಿಲ್ಲ, ಇದುವರೆಗೂ ಏನೂ ಚೇಂಜ್ ಮಾಡಿಲ್ಲ, ಏನು ಕರೆಕ್ಷನ್. ಆಯಾ ಕಾಲ ದೇಶ ವರ್ತಮಾನಕ್ಕೆ ಚೇಂಜ್ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಬಟ್ ಈಗಿನ ಕಾಲಕ್ಕೆ ಚೇಂಜ್ ಮಾಡಿಲ್ಲ. ಮೂಲ ನಕ್ಷತ್ರನೂ ಹಂಗೆ ಇದೆ, ಆಶ್ಲೇಷ ನಕ್ಷತ್ರನೂ ಹಂಗೆ ಇದೆ, ಗಂಡ ಮೂಲ ನಕ್ಷತ್ರನೂ ಹಂಗೆ ಇದೆ, ಕುಜ ದೋಷನೂ ಹಂಗೆ ಇದೆ, ಸಾಡೆ ಸಾತಿನೂ ಹಂಗೆ ಇದೆ, ಈಗ ಆಷಾಢನೂ ಹಂಗೆ ಇರುತ್ತೆ. ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಅದೇನೋ ದೈವ ನಿರ್ಣಯ ಆಗಿ ಶಕ ಅನ್ನೋನು ಬಂದು ಆ ಕಾಲಕ್ಕೆ ಸ್ವಲ್ಪ ಚೇಂಜ್ ಮಾಡ್ದ. ಅದಕ್ಕೆ 1945 ಅಂತ ಶಕ ಸಂವತ್ಸರ, ಶಕ ಅನ್ನೋನು ಪಂಚಾಂಗದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ದ. ಹಿಂಗೆಲ್ಲ ಇರಬಾರ್ದು, ಹಂಗಿರಬಾರ್ದು, ಈ ಕಾಲಕ್ಕೆ ಹಂಗೆ ಮಾಡಬೇಕು ಅಂತ ಅವ್ರು ಮಾಡಿದ್ದು. ವಿಕ್ರಮಾದಿತ್ಯನೂ ಚೇಂಜ್ ಮಾಡ್ದ. 71 ವರ್ಷ ಅಥವಾ 72 ವರ್ಷ ಡಿಫ್ರೆನ್ಸ್ ಇದೆ ಶಕಾಗೂ ಇದು ಸಂವತ್ಸರಕ್ಕೂ. ಅದ್ರ ಹಿಂದೆ ಅವ್ನು ಚೇಂಜ್ ಮಾಡ್ದ. ಅದ್ರಲ್ಲಿ ಅವ್ನು ಸರಿ ಇಲ್ಲ ಅಂತ ಇವ್ನು ಚೇಂಜ್ ಮಾಡ್ದ. ಇವತ್ತು ಯಾರು ಹೆಡ್ ಆಗಿರೋರು ಚೇಂಜ್ ಮಾಡ್ಬೇಕು. ಆಷಾಢದಲ್ಲಿ ಮುಹೂರ್ತಗಳು ಸಿಗುತ್ತೆ, ಮಾಡ್ಕೋಬಹುದು. ಆದ್ರೆ ಮಳೆ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಯಂಗ್ಸ್ಟರ್ಸ್ ಕೇಳ್ತಕ್ಕಂಥದ್ದು ಮೂಲ ನಕ್ಷತ್ರ ಅಂತ ಆ ಟೈಮಲ್ಲಿ ಇತ್ತು, ಕುಜದೋಷ ಅಂತ ಆ ಟೈಮಲ್ಲಿ ಇತ್ತು. ಹೆಣ್ಣು ಮಕ್ಕಳು ಹೆಚ್ಚು ಮಾತಾಡಬಾರ್ದು, ಹೆಚ್ಚು ಓಡಾಡಬಾರ್ದು, ಮನೇಲಿ ಇರಬೇಕು ಅನ್ನೋ ಒಂದು ಪ್ರಸಂಗದಲ್ಲಿ ಕುಜದೋಷನ ತಗೊಂಡು ಬಂದ್ರು.
ಬಹಳ ಹಿಂದೆ, ಅದು ಶಾಸ್ತ್ರದಲ್ಲಿ ಬರ್ದಿಲ್ಲ, ಈ ಮಧ್ಯ ಇದರಲ್ಲಿ. ಈಗ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್, ಎಲ್ಲರೂ ಡಾಕ್ಟ್ರು, ಎಲ್ಲರೂ ಲಾಯರು. ಕುಜ ಬಲವಾಗಿದ್ರೇ ಅವೆಲ್ಲ ಮಾಡೋಕ್ಕಾಗೋದು. ಕುಜ 1, 4, 1, 2, 4, 7, 8, 12 ಇದ್ರೇನೆ ಲಗ್ನಾತ್, ಚಂದ್ರಾತ್, ಶುಕ್ರಾತ್ ಮಾಡೋಕ್ಕಾಗೋದು. ಇನ್ನು ಕುಜದೋಷದ ಬಗ್ಗೆ ಅವಿವೇಕತನದಿಂದ ಮಾತಾಡಿದ್ರೆ ಚೇಂಜ್ ಮಾಡೋರು ಯಾರು? ಹೂ ವಿಲ್ ಚೇಂಜ್ ಇಟ್? ಹೇಳ್ತಾ ಇದೀವಿ ನಾವು, ಚೇಂಜ್ ಮಾಡಿ ಅಂತ ಹೇಳ್ತಾ ಇದೀವಿ. ಆ ಕುಜದೋಷ ಅಂತ ತೆಗೆದಾಕಿ. ಕುಜದೋಷ ಅಂತೆ ಹೆಣ್ಣು ಬೇಡವಂತೆ. ಕುಜದೋಷ ಏನು ಮಾಡ್ಬಿಡುತ್ತೆ? ಒಂದೇ ಒಂದು ಗಂಡ ಸತ್ತೋಗ್ತಾನೆ. ಓಕೆ, ಹುಡುಗನಲ್ಲಿ ಕುಜದೋಷ ಇದ್ರೆ ಹೆಂಡತಿ ಸತ್ತೋಗಲ್ವಾ? ಅದು ಯಾರು ಮಾತಾಡಲ್ಲ, ಹೌದಾ? ಆ ಥರ ಇಲ್ಲ ಸರ್, ಬರೀ ಗಂಡನ ಮಾತ್ರ ಇಂಪಾರ್ಟೆಂಟು, ಗಂಡು. ಅದಕ್ಕೆ ತಾನೇ ಇವಾಗ ಸಮಾನತೆ ಬಗ್ಗೆ ಕೇಳ್ತಾರೆ, ಇಲ್ಲಿಂದಾನೇ ಸ್ಟಾರ್ಟ್ ಆಯ್ತಲ್ವಾ? ಹೆಣ್ಮಕ್ಳು ಸಮಾನತೆ ಕೇಳ್ತಾರಲ್ವಾ, ಇಲ್ಲಿಂದ ಶುರು ಆಯ್ತಲ್ವ? ಇದನ್ನ ಚೇಂಜ್ ಮಾಡಿ. ಯಾರ್ಯಾರು ಪಂಚಾಂಗ ಬರೆಯೋರು ಅದನ್ನ ಚೇಂಜ್ ಮಾಡಿ, ಸಮವಾಗಿ ತಗೊಳ್ಳಿ, ಅದನ್ನ ತೆಗೆದಾಕಿ. ಕುಜದೋಷ ಅನ್ನೋದು ಎಲ್ಲೂ ಇಲ್ಲ, ತೆಗೆದಾಕಿ. ಪಂಚಾಂಗದಿಂದ ಫಸ್ಟ್ ತೆಗೆದಾಕಿ, ಎಲ್ಲ ಸರಿ ಹೋಗುತ್ತೆ. ಪ್ರೂವ್ ಮಾಡಿ. ಇಲ್ಲ ಅಂದ್ರೆ ಕುಜದೋಷ ಇರೋರು ಈ ಥರರು ಮಾಡ್ಕೊಳ್ದಿರೋರು ಇಂಥ ಆಗಿದ್ದಾರೆ ಅಂತ ಬರೀರಿ. ಪಂಚಾಂಗದಲ್ಲಿ ಒಂದು 5 ಶೀಟ್ ಬಿಡಿ, ಇಂತಿಂಥ ವ್ಯಕ್ತಿಗಳು, ಇಂತಿಂಥ ನಂಬರೋರು, ಇಂತಿಂಥವ್ರು ಗಂಡ ಸತ್ರು ಬರೀರಿ. ಇಂಥ ಡೇಟಲ್ಲಿ ಹುಟ್ಟಿರೋರು ಬರೀರಿ. ಯಾವ ಡೇಟಾ ಇಲ್ಲದೆ ಬರಿತೀವಿ ನಾವು? ಡೇಟಾನೇ ಇರಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಡೇಟಾ. ನಾನು ನೋಡಿರೋ ಎಷ್ಟೋ ಡೇಟಾ, ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಕುಜದೋಷ ಇದೆ, ಸತ್ರ ಇಲ್ಲ, ಸತ್ಲಿಲ್ಲ. ವಾಟ್ ಸಾರ್ಟ್ ಆಫ್ ಅಸ್ಟ್ರಾಲಜಿ ವಿ ಆರ್ ಬ್ರಿಂಗಿಂಗ್ ಇನ್ ಟು ದಿ ನೆಕ್ಸ್ಟ್ ಜನರೇಷನ್? ನನ್ನ ಕ್ವಶನ್ ಅಷ್ಟೇ, ವಾಟ್ ಸಾರ್ಟ್ ಆಫ್ ಅಸ್ಟ್ರಾಲಜಿ ವಿ ಆರ್ ಗಿವಿಂಗ್ ಟು ದಿ ನೆಕ್ಸ್ಟ್ ಜನರೇಷನ್? ಮುಂದಿನ ಕಾಲಕ್ಕೆ ಯಾವ ರೀತಿ ಬೇಕೋ ನಮ್ಮ ಹಿಂದೂ ಶಾಸ್ತ್ರದಲ್ಲಿರ್ತಕ್ಕಂಥ ಜ್ಯೋತಿಷ್ಯ ಮತ್ತೆ ಪಂಚಾಂಗವನ್ನು ಕೊಟ್ರೆ ಅವ್ರು ತಗೊಂಡೋಗ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ದೇವಸ್ಥಾನ ಪೂಜೆಗಳಿಗೆ ಸುಮ್ಮನೆ 4-5 ಮಾತಾಡಕ್ಕೆ ಉಳಿಯುತ್ತೆ. ಈಗ ಅರ್ಚಕರೂ ಕಮ್ಮಿ ಆಗ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಜನ. ಏನೋ ಎಲ್ಲೂ ಇಲ್ಲ, ಅಲ್ಲೂ ಇಲ್ಲ, ಕೊನೆಗೆ ಅದು ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದಾರೆ ಹೊರತು ಅದು ಮುಂದಕ್ಕೆ ಅದೂ ಬರೋದಿಲ್ಲ. ಬಹಳ ಕಷ್ಟ. ಅದರಲ್ಲಿ ದುಡ್ಡು ಇಲ್ಲ, ಕಾಸು ಇಲ್ಲ, ಬಹಳ ಕಷ್ಟ ಇದೆ. ಸೊ ಬೇರೆ ಬೇರೆ ವೃತ್ತಿ ಮಾಡ್ಕೊಂಡಿರೋ, ಅಯ್ಯಪ್ಪ ಅದು ಬೇಡಪ್ಪ, ಸುಮ್ಮನೆ ಯಾಕೆ, ಅದು ಆಗಮಶಾಸ್ತ್ರ ಎಲ್ಲ ಮಾಡಿದ್ವಿ, ಅಲ್ಲಿ ದೇವಸ್ಥಾನದಲ್ಲಿ ಕುತ್ಕೋಬೇಕು, ಬೆಳಿಗ್ಗೆ ಎದೊಳ್ಬೇಕು, ಚಳಿಲಿ ಸ್ನಾನ ಮಾಡಬೇಕು. ಬೇರೆ ಕಡೆಯವರೆಲ್ಲ ಅಯ್ಯೋ 8 ಗಂಟೆಗೆ ಸ್ನಾನ ಮಾಡೋದು ಬಿಡಯ್ಯ ಅಂತಾರೆ. ದೇವಸ್ಥಾನ ಬೆಳಿಗ್ಗೆನೇ ಓಪನ್ ಮಾಡಬೇಕು, 5 ಗಂಟೆಗೆ ಮೂರ್ತಿನ ನಾವು ಅಭಿಷೇಕದಿಂದ ತೊಳಿಬೇಕು. ಅದು ಈಸಿ ಕೆಲಸ ಅಲ್ಲ. ಒಂದು ದಿವಸ ನಾವು ದೇವಸ್ಥಾನ ನಡ್ಸೋಕ್ಕಾಗಲ್ಲ, ಅರ್ಥ ಆಯ್ತಲ್ಲ? ಒಂದು ದಿವಸ ನಾವು ದೇವಸ್ಥಾನ ನಡ್ಸೋಕ್ಕಾಗಲ್ಲ, ಅಲ್ಲಿ ಕಷ್ಟ ಇದೆ ಅವ್ರಿಗೆ. ಅದ್ರ ಜೊತೆಗೆ ಇದನ್ನೂ ಚೇಂಜಸ್ ಮಾಡಿಕೊಂಡ್ರೆ ನಮ್ಮ ಒಂದು ಈ ಅಸ್ಟ್ರಾಲಜಿ ಅರ್ಚಕರ ಸೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಅದರಲ್ಲಿ ದೋಷಗಳನ್ನ ಕಮ್ಮಿ ಹೇಳಿ ಟೈಮಿಂಗ್ನ ಜಾಸ್ತಿ ಹೇಳಿದ್ರೆ ಈ ಸಬ್ಜೆಕ್ಟ್ನ ಇನ್ನೂ ಚೆನ್ನಾಗಿ ಜಾಸ್ತಿ ತಗೊಳ್ತಾರೆ, ಜನ ಜಾಸ್ತಿ ಬರ್ತಾರೆ. ಅವಾಗ ಜನ ಜಾಸ್ತಿ ಬರ್ತಾರೆ. ಈ ಇಂಟೆಲೆಕ್ಚುಯಲ್ ಪೀಪಲ್ ಕಮ್ಮಿ ಬರ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಟೆಲಿಜೆಂಟ್ ಇರ್ತಕ್ಕಂಥವ್ರು ಅಸ್ಟ್ರಾಲಜಿ ಹತ್ರ ಹೋಗ್ತಾ ಇಲ್ಲ. ಸಾಮಾನ್ಯ ನಾರ್ಮಲ್ ಆಗಿ ಓದಿರ್ತಾರೆ, ನಮ್ಗೇನು ಗೊತ್ತಿಲ್ಲ ಸ್ವಾಮಿ, ಅಥವಾ ತಾಯಂದಿರು ಎಜುಕೇಟೆಡ್ ಆಗಿದ್ರು ಏನೋ ಇರ್ಬೋದೇನೋ ಅಂತ ಮಕ್ಕಳದೆಲ್ಲ ತೋರಿಸ್ತಾ ಇದ್ದಾರೆ. ಎಜುಕೇಟೆಡ್ ಆಗಿ ಕುತ್ಕೊಂಡ್ರೆ ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. ಓಕೆ, ಮಿಥುನ ಲಗ್ನದವ್ರದ್ದು ನಾನು ಆಲ್ರೆಡಿ ಹೇಳ್ದಂಗೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದು, ಹೊಸ ಅಲಯನ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. ಇನ್ನು ಮಿಕ್ಕ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ಮುಂದೆ ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ ಸ್ವಲ್ಪ ಮಟ್ಟಿಗೆ ಬಹಳ ನಷ್ಟ ಆಗಿರ್ತಕ್ಕಂಥದ್ದು ಈ ತಿಂಗಳಿಂದ ಸ್ವಲ್ಪ ನಷ್ಟ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ಓದ ಮೇಲೆ ಬರ್ತಕ್ಕಂಥದ್ದು ಈ ಒಂದು ತಿಂಗಳು ತೋರಿಸ್ತಾ ಇದೆ. ಸೂರ್ಯನ ದಶಾ, ಸೂರ್ಯನ ಭುಕ್ತಿ ಇರಬೇಕು. ಸೂರ್ಯನ ದಶಾ ಭುಕ್ತಿ ನಡೀತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಗೋಚಾರದಲ್ಲಿ ನಡೆಯೋದಿಲ್ಲ. ಅದನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಶ್ರಮ, ಒಂಟಿತನ ಕಾಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಾಣಿಸುತ್ತೆ. ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯ ನಡೀತಾ ಇದ್ದಾರೆ. ಹಾಗೆ ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ನಷ್ಟ ಹೊಂದಿದ್ರಿ ಮುಂದೆ ಹೋದ ಒಂದು ತಿಂಗಳಲ್ಲಿ, ಇದಕ್ಕಿಂತ ಮುಂಚೆ ಒಂದು ತಿಂಗಳಲ್ಲಿ. ಈಗ ಸ್ವಲ್ಪ ನಷ್ಟ ಕಮ್ಮಿ ಆಗುತ್ತೆ, ಆದರೆ ಹೆಚ್ಚಿನ ಏನಂತಾರೆ ಒಂದು ಶ್ರಮ ಜಾಸ್ತಿ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಒಂದು ರೀತಿ 50-50%. ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಗಲಾಟೆ, ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಗಲಾಟೆ,
ವೈಮನಸ್ಸು ಅದೆಲ್ಲ ಹೆಚ್ಚಾಗಿರುತ್ತೆ. ಸ್ವಲ್ಪ ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ರೆ ಖಂಡಿತ ಒಳ್ಳೆ ಫಲಗಳು ಬರ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಕಾಡೋದಿಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಯ ಸಮಯ ತೋರಿಸ್ತಾ ಇದೆ. ಇಷ್ಟು ಕೂಡ ಕರ್ಕಾಟಕ ರಾಶಿಯ ಒಂದು ಲಗ್ನದ ಒಂದು ವಿಚಾರ, ಸೂರ್ಯನ ಪ್ರವೇಶ. ನೆಕ್ಸ್ಟ್ ಹಾಗೆ ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದವ್ರಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ, ಅಂದರೆ ಹೆಚ್ಚು ಓದ್ತಕ್ಕಂಥದ್ದು ಭಾಳ ಒಂದು ಕಂಡು ಬರ್ತಾ ಇದೆ. ಹೆಚ್ಚು ಶ್ರಮ ಹಾಕಬೇಕು, ಇಲ್ಲ ಅಂದರೆ ಸೋಂಬೇರಿತನ ಬರ್ತಕ್ಕಂಥದ್ದು, ಸೊ ಆಲಸ್ಯ ಬರ್ತಕ್ಕಂಥದ್ದು, ಪೋರ್ಷನ್ ಕಂಪ್ಲೀಟ್ ಆಗದೇ ಇರತಕ್ಕಂಥ ಒಂದು ತಿಂಗಳಾಗಿದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ, ಸಾಲ ಮಾಡ್ತಕ್ಕಂಥ ಒಂದು ಪ್ರಮೇಯ ಬರ್ಬೋದು, ಅಥವಾ ಹೆಚ್ಚಿನ ಖರ್ಚು ಬರ್ತಕ್ಕಂಥ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಮಯ, ಹೆಚ್ಚಿನ ಲಾಭ ಇಲ್ಲದೆ ಇರತಕ್ಕಂಥದ್ದು. ಹಾಗೆ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಒಂದು ತೊಂದರೆ ಇಲ್ಲ, ಬಟ್ ಆರಾಮಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಬಟ್ ಹೆಚ್ಚಿನ ಒಂದು ರೀತಿಯ ಸಂತೋಷಕ್ಕಿಂತ ಹೆಚ್ಚಾಗಿ ಸಾಧಾರಣವಾಗಿರ್ತಕ್ಕಂಥ ಫಲ. ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು, ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗಿ ಬರ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚಿನ ಖರ್ಚಾಗ್ತಕ್ಕಂಥದ್ದು ಹಾಸ್ಪಿಟ್ಲಿಗೆ ಸ್ವಲ್ಪ ಕಂಡು ಬರ್ತಾ ಇದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸಾಧಾರಣ ಫಲವಾಗಿರ್ತದೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಕನ್ಯಾ ಲಗ್ನ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಓದಿನಲ್ಲಿ ಆಸಕ್ತಿ, ಹಾಗೆ ಒಂದು ರಿಸಲ್ಟಲ್ಲೂ ಕೂಡ ಹೆಚ್ಚಿನ ಅಂಕಗಳು ಬರ್ತಕ್ಕಂಥದ್ದು. ಯಾವುದೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ ಈ ಒಂದು ತಿಂಗಳು, ಮುಂದಿನ ತಿಂಗಳು 15-16ವರೆಗೂ. ಅದಾದ ನಂತರ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಬರ್ತಕ್ಕಂಥದ್ದು, ಅಧಿಕ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಸಂದರ್ಭ ಬರ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಖರ್ಚು ಕೂಡ ಹಾಗೆ ಇರುತ್ತೆ, ಲಾಭನೂ ಹಾಗೆ ಬರುತ್ತೆ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭವನ್ನು ಇಷ್ಟು ದಿವಸ ನೋಡಿಲ್ಲ, ಸ್ವಲ್ಪ ಈ ತಿಂಗಳು ಲಾಭ ಸ್ವಲ್ಪ ಜಾಸ್ತಿ ಬರುತ್ತೆ, ಆದರೆ ಖರ್ಚು ಹಾಗೇ ಇರತಕ್ಕಂಥದ್ದು. ಲಾಭ ಅಧಿಕ ಆಗುತ್ತೆ, ಖರ್ಚು ಸ್ವಲ್ಪನೂ ಅದರ ಪ್ರಮಾಣವಾಗಿ ಇರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅದ್ಭುತವಾಗಿರ್ತಕ್ಕಂಥ ಸಮಯ. ಸೊ ಆನಂದದಾಯಕವಾಗಿರ್ತಕ್ಕಂಥ ಸಮಯ, ಖುಷಿಯಾಗಿರ್ತಕ್ಕಂಥ ಸಮಯ. ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಸೊ ಈ ಒಂದು ತಿಂಗಳು, ಮುಂದಿನ ತಿಂಗಳವರೆಗೂ ಸ್ವಲ್ಪ ಮೆಡಿಸಿನ್ ತಗೊಳ್ಳೋದ್ರಿಂದ ಸ್ವಲ್ಪ ಕ್ಯೂರ್ ಅನ್ನೋದು ಸ್ವಲ್ಪ ಕಾಣಿಸುತ್ತೆ. ಸ್ವಲ್ಪ ಏನೋ ಪರವಾಗಿಲ್ಲಪ್ಪ, ನನಗೆ ಸ್ವಲ್ಪ ಆರಾಮದಾಯಕವಾಗಿದೆ ಅಂತಕ್ಕಂಥ ಒಂದು ತಿಂಗಳು ನಿಮ್ಮದಾಗಿರ್ತಕ್ಕಂಥದ್ದು. ಇನ್ನು ಮಿಕ್ಕ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಮುಂದೆ ತುಲಾ ರಾಶಿ, ತುಲಾ ಲಗ್ನ ತಗೊಳ್ತೀವಿ ನಾವು ಯಾವಾಗಲೂ. ತುಲಾ ಲಗ್ನ ತಗೊಳ್ಳೋಣ. ಇಲ್ಲಿ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಅಂಕಗಳು ಗಳಿಸ್ತಕ್ಕಂಥದ್ದು, ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಬರ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥ ಸ್ಕೋರಿಂಗ್ ಕೇಪಬಿಲಿಟಿ ಬರ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನು ಚೆನ್ನಾಗಿ ಅರ್ಥೈಸ್ಕೊಳ್ತಕ್ಕಂಥ ಒಂದು ವಿಚಾರ ಕಂಡು ಬರ್ತಾ ಇದೆ ಈ ಒಂದು ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳು ಏನಾದ್ರು ಪ್ರಮೋಷನ್, ಏನಾದ್ರು ಮಾತುಕತೆ ಆಗಬೇಕಾ, ಬರಬೇಕಾ, ಹೋಗ್ಬೇಕಾ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ. ಪ್ರಮೋಷನ್ ಬಗ್ಗೆ ಮಾತುಕತೆ ಮಾಡಬೇಕಾ, ಮಾತಾಡಬೇಕಾ, ಪ್ರಮೋಷನ್ ಇದ್ರೆ ಲಾಭದಾಯಕವಾಗಿರ್ತಕ್ಕಂಥ ಅದೊಂದು ಸಮಯ. ಅಧಿಕಾರ ಪ್ರಾಪ್ತಿ, ಹೊಸ ಕೆಲಸವನ್ನು ಸಿಗಬೇಕು ಅಂತಂದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಬಟ್ ಆದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ಸೂರ್ಯನ ಒಂದು ವಿಚಾರ ಅಲ್ಲಿ ದಶಾಭುಕ್ತಿ ಇರಬೇಕು. ಹಾಗೆ ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಹೆಸರು, ಅಧಿಕ ಆಗಿರ್ತಕ್ಕಂಥ ಲಾಭ, ಹೆಚ್ಚಿನ ವಹಿವಾಟು, ಪ್ರತಿಯೊಂದು ಕೂಡ ಬರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಹಂ ಎದುರಾಗ್ತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚು ವಾಗ್ವಾದ ನಡೀತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ವಿಶೇಷವಾಗಿರ್ತಕ್ಕಂಥದ್ದು, ಸುಖವಾಗಿರ್ತಕ್ಕಂಥದ್ದು ಬರುತ್ತೆ. ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು, ಸ್ವಲ್ಪ ಕಾಯಿಲೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥದ್ದು, ಅದಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಅದು ಬಿಟ್ಟರೆ ಇನ್ನು ತುಲಾ ಲಗ್ನದವ್ರಿಗೆ ಇನ್ನು ಮಿಕ್ಕ ಎಲ್ಲ
ವಿಚಾರದಲ್ಲೂ ಸ್ವಲ್ಪ ಒಳ್ಳೆಯದೇ ತೋರಿಸ್ತಾ ಇದೆ. ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ, ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆದಾಯಕವಾಗಿರ್ತಕ್ಕಂಥದ್ದು, ಮತ್ತೆ ತೊಂದರೆ ಇರ್ತಕ್ಕಂಥದ್ದೆಲ್ಲ ಮುಗಿದ ಸಮಯ. ಈ ತಿಂಗಳು ಉತ್ತಮವಾಗಿ ವಿದ್ಯಾಭ್ಯಾಸದ ಕೆಳಗಡೆ ಮತ್ತೆ ಅದರ ಒಂದು ಕಡೆಗೆ ಗಮನವನ್ನು ಹರಿಸ್ತಕ್ಕಂಥದ್ದು ತೋರಿಸುತ್ತೆ. ಹೆಚ್ಚಿನ ಆಸಕ್ತಿ, ಹೆಚ್ಚಿನ ಒಂದು ಶ್ರದ್ಧೆ ಎಲ್ಲವೂ ಬರ್ತಕ್ಕಂಥದ್ದು ತೋರಿಸ್ತಾರೆ. ಕೆಲಸದಲ್ಲಿರ್ತಕ್ಕಂಥ ವೃಶ್ಚಿಕ ಲಗ್ನದವರು ಹೊಸ ಕೆಲಸ ಸಿಗ್ತಕ್ಕಂಥ ಅವಕಾಶ ಈ ತಿಂಗಳು ಬರ್ತಾ ಇದೆ. ಹೊಸ ಕೆಲಸ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಐ ಆಮ್ ಟ್ರೈಂಗ್ ಫಾರ್ ಎ ನ್ಯೂ ಜಾಬ್, ಸೊ ಬೆಸ್ಟ್ ಟೈಮ್. ಸೊ ಟೈಮ್ ತುಂಬ ಚೆನ್ನಾಗಿದೆ. ಈ ಒಂದು ತಿಂಗಳು ನಿಮಗೆ ನ್ಯೂ ಆಫರ್ಸ್ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ಇರ್ತಕ್ಕಂಥ ಸ್ಥಳದಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು ಇವಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಕಂಪ್ಲೀಟ್ ಚೇತರಿಕೆ ಇಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು, ಸ್ವಲ್ಪ ಪರವಾಗಿಲ್ಲ ಈ ತಿಂಗಳು ಅಂತ ನಿಮಗೆ ಅನ್ನಿಸ್ತಕ್ಕಂಥದ್ದು ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಈ ಒಂದು ಅನಾರೋಗ್ಯದಿಂದ ಬಳಲ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥದ್ದು ಒಂದು ಒಳ್ಳೆ ಒಂದು ಸುದ್ದಿ. ಅವಾಗ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದೆ, ಡಾಕ್ಟರು ಸೂಪರ್ ಆಗಿದ್ರ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಕ್ಕಂಥ ಸುದ್ದಿ ಬರುತ್ತೆ. ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಒಳ್ಳೆಯ ಒಂದು ವಿಚಾರನೆ, ಏನು ಅಂತ ಏನು ತೊಂದರೆ ಇಲ್ಲ. ಮುಂದೆ ಧನುರ್ ಲಗ್ನಕ್ಕೆ ಹೋಗೋಣ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೆನ್ಷನ್ ಟೈಮ್, ಹೆಕ್ಟಿಕ್ ಟೈಮ್ ಅಂತ ಕರೀತಾರೆ. ಬಹಳ ಹೆಚ್ಚು ಪ್ರೆಷರ್ ಆಗ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ಪೋರ್ಷನ್ಸ್ನ ಕವರ್ ಮಾಡಬೇಕು ಅನ್ನೋ ಒಂದು ಹಿಂಸೆ ಆಗ್ತಕ್ಕಂಥದ್ದು ಧನುರ್ ಲಗ್ನದ ವಿದ್ಯಾರ್ಥಿಗಳಾಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಸ್ವಲ್ಪ ಹೆಚ್ಚಿನ ಶ್ರಮವಹಿಸಿ ಓದ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಬಾಸಿಂದ ಹೆಚ್ಚು ಕಿರಿಕಿರಿ. ಬಾಸ್ ಎಷ್ಟೇ ಸಪೋರ್ಟ್ ಇದ್ರೂ ಕೂಡ ಪರಿಸ್ಥಿತಿಗೆ ಬಾಸು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ನಿಮಗೆ ಸ್ವಲ್ಪ ಟೆನ್ಷನ್ ಕೊಡ್ತಕ್ಕಂಥದ್ದು, ಕೆಲಸದಲ್ಲಿ ಸಮಸ್ಯೆ ಕೊಡ್ತಕ್ಕಂಥದ್ದು, ಕೆಲಸದಲ್ಲಿ ನಿಮಗೆ ಒತ್ತಡವನ್ನು ಹೇರ್ತಕ್ಕಂಥದ್ದು. ಸ್ವಲ್ಪ ಸಮಯ ಸ್ವಲ್ಪ ಸಮಾಧಾನದಿಂದ ಇದ್ದರೆ ಸ್ವಲ್ಪ ಅದು ಟೈಮ್ ಹೋಗೋವರೆಗೂ ಅದಾದ ಮೇಲೆ ಆರಾಮಾಗ್ತಕ್ಕಂಥದ್ದು. ಒಂದು ತಿಂಗಳು ಸ್ವಲ್ಪ ಸಮಸ್ಯೆ ಇರುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥ ಹಣ ಸುಲಭವಾಗಿ ಬರೋದಿಲ್ಲ. ಸಾಲ ಹೆಚ್ಚು ಕೊಡ್ತಕ್ಕಂಥ ತೋರಿಸ್ತಾ ಇದೆ. ಸಾಲವನ್ನು ಇನ್ಕ್ರೀಸ್ ಮಾಡಬೇಕು ಅಥವಾ ಕ್ರೆಡಿಟ್ ಜಾಸ್ತಿ ಕೊಡಬೇಕು, ಹೆಚ್ಚಿನ ಒಂದು ಡಿಸ್ಕೌಂಟ್ ಕೊಡಬೇಕಾಗ್ತಕ್ಕಂಥದ್ದು. ಸೊ ಲಾಭ ಬಹಳ ಕಮ್ಮಿ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ, ತೊಂದರೆ, ಗಲಾಟೆಗಳು, ಮಾನಸಿಕವಾಗಿರ್ತಕ್ಕಂಥ ಹಿಂಸೆ ಇವೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟೇನು ಒಳ್ಳೆಯ ಒಂದು ಸುದ್ದಿ ಇಲ್ಲ. ಸಮಸ್ಯೆ ಇನ್ನೂ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಶೀಘ್ರವಾಗಿ ಟೆಸ್ಟ್ ಮಾಡಿಕೊಂಡ್ರೆ ವಿಶೇಷವಾಗಿ ಒಳ್ಳೆಯದಾಗುತ್ತೆ. ಇನ್ನು ಉಳಿದ ಒಂದು ವಿಚಾರದಲ್ಲೆಲ್ಲ ಸ್ವಲ್ಪ ಕಮ್ಮಿ ಫಲಗಳೇ ಅಂತ ಹೇಳ್ಬೋದು. ಇನ್ನು ಯಾವುದೇ ವಿಚಾರ ತಗೊಂಡ್ರೂ ಕಮ್ಮಿ ಫಲಗಳು. ಮುಂದೆ ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ಸ್ವಲ್ಪ ಸಮಸ್ಯೆ ಇದ್ದಿದ್ದು, ಓದಕ್ಕಾಗ್ತಾ ಇಲ್ಲ, ಸರಿಯಾಗಿ ಸ್ಕೋರಿಂಗ್ ಮಾಡ್ತಾ ಇರಲಿಲ್ಲ, ನಾವು ಆಟ ಆಡ್ಕೊಂಡಿದ್ವಿ, ಸ್ವಲ್ಪ ಕಳ್ ಬೀಳ್ತಾ ಇದ್ವಿ. ಈಗ ಒಂದು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಅಷ್ಟೇ, ಹೆಚ್ಚು ಚೇಂಜಸ್ ಇಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಚೇಂಜಸ್, ಹೆಚ್ಚಿನ ಚೇಂಜಸ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಚೇಂಜಸ್. ಇನ್ನು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸಹೋದ್ಯೋಗಿಗಳಿಂದ ಹೆಚ್ಚಿನ ಆತಂಕಕ್ಕೊಳಗಾಗ್ತಾರೆ. ಜೊತೆಲಿರ್ತಕ್ಕಂಥವ್ರೆ ಸ್ವಲ್ಪ ಏನೋ ಹೇಳ್ತಾರಲ್ಲ, ನಮ್ಮ ಜೊತೆಲಿರೋರೇ ಸ್ವಲ್ಪ ನಮ್ಗೆ ಸಮಸ್ಯೆ ಮಾಡ್ತಾರೆ ಅಂತ. ಆ ರೀತಿ ನಿಮಗೆ ಸಮಸ್ಯೆಗೆ ಸಿಲುಕಿಸ್ತಕ್ಕಂಥ ಒಂದು ಪ್ರಮೇಯ ಆಗುತ್ತೆ.
ಹಾಗೆ ಹೆಚ್ಚಿನ ಒಂದು ಮಾತುಕತೆಗಳು ನಿಮ್ಮ ಕೊಲೀಗ್ಸಲ್ಲೇ ಆಗ್ತಕ್ಕಂಥ ತೋರಿಸ್ತದೆ. ಸ್ವಲ್ಪ ಸಾಮಾನ್ಯವಾಗಿ ಸೈಲೆಂಟ್ ಆಗಿರೋದು ಉತ್ತಮ ಅಂತ ಸಜೆಸ್ಟ್ ಮಾಡ್ತೀನಿ. ಇನ್ನು ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತೆ, ಆದರೆ ಲಾಭದಲ್ಲಿ ಸ್ವಲ್ಪ ಕೊಂಚ ಕಮ್ಮಿ ತೋರಿಸುತ್ತೆ. ಅಧಿಕ ವ್ಯಾಪಾರ, ಸ್ವಲ್ಪ ಕಮ್ಮಿ ಲಾಭ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ದಿವಸ ಇದಕ್ಕಿಂತ ಮುಂಚೆ ಸ್ವಲ್ಪ ಹೆಚ್ಚಿನ ವೈಮನಸ್ಯ, ಗಲಾಟೆಗಳು ಎಲ್ಲ ಇರ್ತಕ್ಕಂಥದ್ದು. ಈಗ ಸ್ವಲ್ಪ ಮೌನ ವಾತಾವರಣ, ಸೈಲೆಂಟ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥ ಸಮಯ ಈ ತಿಂಗಳು ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿಗಳಲ್ಲೂ ಇದೇ ಕಾಂಬಿನೇಷನ್ ಇದ್ರೆ ಇದು ಆ್ಯಡ್ ಆನ್ ಆಗುತ್ತೆ. ದಶಾಭುಕ್ತಿಗಳಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಇದ್ರದ್ದು ಎಫೆಕ್ಟ್ ಮಿನಿಮಮ್ ಆಗಿರುತ್ತೆ. ಸೊ ಒಂದಕ್ಕೊಂದಕ್ಕೆ ನಾವು ಟ್ಯಾಂಡಮ್ ಆಗಿ ನೋಡ್ಕೊಂಡು ಹೋಗಬೇಕು. ಹಾಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಇನ್ನೂ ಕೂಡ ಹಾಗೆ ಮುಂದುವರಿತಕ್ಕಂಥ, ಬಟ್ ಪರವಾಗಿಲ್ಲ, ಮುಂಚೆಗಿನ್ನ ಈ ತಿಂಗಳು ಸ್ವಲ್ಪ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಚೇತರಿಕೆಯ ಸಮಯ ತೋರಿಸ್ತಾ ಇದೆ. ಇಷ್ಟು ಮಕರ ಲಗ್ನದ ಒಂದು ಸೂರ್ಯನ ಪ್ರವೇಶ. ಮುಂದೆ ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ವ್ಯಸನಗಳಿಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ. ಕಳ್ಳು ಬೀಳ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಕಳ್ಳು ಬೀಳೋದು, ಓದಕ್ಕೆ ಮೈಗಳು ಬೀಳೋದು, ಅದು ಹೆಚ್ಚಾಗುತ್ತೆ ಕುಂಭಲಗ್ನದವ್ರಿಗೆ. ಹಾಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಮೇಲೆ ಒಲವು ಹೋಗ್ತಕ್ಕಂಥದ್ದು ಬಹಳ ಕಮ್ಮಿ. ಕೆಲಸದಲ್ಲಿರತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ, ಆಲ್ರೆಡಿ ಟೆನ್ಷನ್ ಇರತಕ್ಕಂಥವ್ರಿಗೆ ಟೆನ್ಷನ್ ಹೋಗ್ತಕ್ಕಂಥದ್ದು, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥ ಲಾಭ, ಎಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಇದ್ದಿದ್ದು ಇವಾಗ ಸ್ವಲ್ಪ ಚೇತರಿಕೆ ಆಯಿತು. ಹೆಚ್ಚಿನ ಲಾಭ, ಹೆಚ್ಚಿನ ಸಂಪಾದನೆ, ಉತ್ತಮವಾಗಿರ್ತಕ್ಕಂಥ ಫಲ ಕುಂಭಲಗ್ನದವ್ರಿಗೆ. ಹಾಗೆ ವಿವಾಹಿತರಿಗೆ ಒಂದು ರೀತಿಯ ಸಂಕಟದ ಸಮಯ, ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂ ಆಗುತ್ತೆ, ಒಬ್ಬರೊಬ್ಬರಿಗೆ ವಾಗ್ವಾದ, ಜಗಳಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಈ ಸೂರ್ಯನ ದಶಾಭುಕ್ತಿ ನಿಮಗಿದ್ದು ಈ ಒಂದು ಟ್ರಾನ್ಸಿಟ್ ಸ್ವಲ್ಪ ಈ ರೀತಿ ನೆಗೆಟಿವ್ ಎಫೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಏನೋ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಾಯ್ತು, ಮತ್ತೆ ಈ ಒಂದು ಸೂರ್ಯನ ಪ್ರವೇಶ ದಶಾಭುಕ್ತಿಗಳು ಸೂರ್ಯ ಇದ್ರೆ ಮತ್ತೆ ಏನೋ ಟ್ರೀಟ್ಮೆಂಟ್ ಹೋಗಬೇಕು, ಖರ್ಚು ಮಾಡಬೇಕು, ಹಾಸ್ಪಿಟಲ್ ವಿಸಿಟ್ ಇದ್ದಿದ್ದೆ. ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸಾಧಾರಣವಾಗಿರ್ತಕ್ಕಂಥ ಫಲ. ಕೊನೆಗೆ ಮೀನ ಲಗ್ನಕ್ಕೆ ಹೋಗೋಣ. ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದ್ತಾ ಇರೋರು ಸ್ವಲ್ಪ ಮಟ್ಟಿಗೆ ಸೋಂಬೇರಿಗಳು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಸನಗಳಿಗೆ ಸ್ವಲ್ಪ ಆಸಕ್ತಿ, ಆಟಪಾಠ, ಮೊಬೈಲು, ಕ್ರೀಡೆ, ಗೇಮ್ಸು ಇಂಥದ್ರ ಮೇಲೆ ಒಲವು ಹೆಚ್ಚಾಗುತ್ತೆ. ಸ್ವಲ್ಪ ಮಟ್ಟಿಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಬಿಟ್ರೆ ಸ್ವಲ್ಪ ಚೆನ್ನಾಗಿ ಇರ್ತಕ್ಕಂಥ ಒಂದು ಫಲಿತಾಂಶ ದೊರೆಯುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಭಾಳ ಟೆನ್ಷನ್ ಟೈಮ್, ಕೆಲಸ ಬಿಡೋ ಅಂಥ ಸಂದರ್ಭ ಬರ್ಬೋದು, ಕೆಲಸ ಬಿಟ್ಟು ಬೇರೆ ಹುಡುಕಬೇಕು ಅನ್ನೋ ಒಂದು ಸಂದರ್ಭ ಬರ್ಬೋದು, ಬಾಸ್ಗಳು ಭಾಳಷ್ಟು ಪ್ರೆಷರ್ ಹಾಕ್ಬೋದು, ನಿಮ್ಮ ಕೆಲಸ ಕಂಪನಿಗಳಲ್ಲಿ ಇಷ್ಟ ಆಗದೇ ಇರತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ, ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಮಯ ಬಂದಿದೆ. ಸ್ವಲ್ಪ ಮಟ್ಟಿಗೆ ಒಂದು ತಿಂಗಳ ಕಾಲ ಸ್ವಲ್ಪ ಟೆನ್ಷನ್ ಟೈಮ್. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಾದರೂ ಕೂಡ ಹಣದ ಒಂದು ಒಳಹರಿವು ಸ್ವಲ್ಪ ಕಮ್ಮಿ ಆಗುತ್ತೆ, ಪ್ರಾಫಿಟು ಕಮ್ಮಿ ಆಗ್ತಕ್ಕಂಥ ತೋರಿಸುತ್ತೆ. ಬಿಸ್ನೆಸ್ ನೋಡೋಕೆ ಚೆನ್ನಾಗಿದೆ, ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು ಸೇಲ್ ಮಾಡಿದ್ವಿ ಸರ್, ಬರ್ತಾ ಇದ್ರು, ಕೇಳ್ತಾ ಇದ್ರು, ಕಮ್ಮಿ ಕೇಳ್ತಾರೆ, ಹೆಂಗೋ ಕೊಟ್ಟು ಏನೋ ವ್ಯಾಪಾರ ಮಾಡಿದ್ರೆ ಈ ತಿಂಗಳು ತಳ್ತಾ ಇದೀವಿ ಸರ್, ಆ ರೀತಿ ಆಗ್ತಕ್ಕಂಥ ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಆರಾಮದಾಯಕವಾಗಿರ್ತಕ್ಕಂಥದ್ದು, ಪ್ರೀತಿ ಪ್ರೇಮ ಸಂತೋಷವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ. ಅದು ಕೂಡ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ಅಲ್ಲಲ್ಲಿ ಸ್ವಲ್ಪ ಫ್ರಿಕ್ಷನ್ಸ್ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥದ್ದು, ಚಿಕಿತ್ಸೆ ಏನಾದ್ರು ಆಪರೇಷನ್ ಮಾಡಬೇಕು, ಚಿಕಿತ್ಸೆ ಮಾಡಬೇಕು, ಫಲಕಾರಿಯಾಗಿರ್ತಕ್ಕಂಥ ಒಂದು ಸಮಯ. ಸೊ ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಕೂಡ
ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಇಷ್ಟು ಕೂಡ ಸೂರ್ಯನ ಗೋಚಾರ ಫಲ, ಕರ್ಕಾಟಕ ರಾಶಿ ದಕ್ಷಿಣಾಯನ ಪ್ರಾರಂಭದ ಒಂದು ರೀತಿಯ ಫಲಗಳು. ಸೊ ಹಾಗೆ ನಮ್ಮ ತರಗತಿಗಳು ಹೇಳಿದ್ದೀನಿ, ಆಗಸ್ಟ್ 1ನೇ ತಾರೀಕು ಇಂಗ್ಲೀಷಲ್ಲಿರುತ್ತೆ. ಯಾರ್ಯಾರಿಗೆ ನಿಮ್ಮ ಫ್ರೆಂಡ್ಸು ಯಾರು ಕಲ್ತಿದ್ದಾರೆ, ನಿಮ್ಮ ಫ್ರೆಂಡ್ಸು ನಾನು ಕಲಿಬೇಕು ಬಟ್ ಕನ್ನಡ ಅರ್ಥ ಆಗಲ್ಲ, ನನಗೆ ಕನ್ನಡ ಗೊತ್ತಾಗಲ್ಲ, ಮಾತಾಡ್ತೀನಿ ಬಟ್ ಓದಕ್ಕೆ ಬರಲ್ಲ ಪುಸ್ತಕ ಇದು ಕೊಟ್ಟರೆ ಅಂಥವ್ರಿಗೆ ಇಂಗ್ಲೀಷಲ್ಲೇ ನನಗೆ ಬೇಕು, ಇಂಗ್ಲೀಷ್ ಇದ್ರೆ ನನಗೆ ಅನುಕೂಲ ಅಂತಕ್ಕಂಥ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಖಂಡಿತ ಆಗಸ್ಟ್ 1ನೇ ತಾರೀಕು ನಿಮಗೆ ಇಂಗ್ಲೀಷಿನ ತರಗತಿಗಳು ನಾವು ಮೊದಲ ಬಾರಿಗೆ ಮಾಡ್ತಾ ಇದ್ದೀವಿ. ಅದಾದ ನಂತರ ಆಗಸ್ಟ್ 16ಕ್ಕೆ ನಮ್ಮ 86ನೇ ಬ್ಯಾಚು ಕನ್ನಡದಲ್ಲಿ ಬೆಳಗ್ಗೆ ಒಂದು ಬ್ಯಾಚು ಸಂಜೆ ಒಂದು ಬ್ಯಾಚು ಶುರು ಆಗುತ್ತೆ. ಸೇರ್ಕೊಳ್ಳಿ, ಒಳ್ಳೆಯದಾಗಲಿ. ಸಮಯದ ಒಂದು ಅಭಾವ ಮುಗಿತಾ ಬಂತು. ಮತ್ತೆ ಸೋಮವಾರ ಮತ್ತೆ ಸಿಗೋಣ. ಹೊಸ ಒಂದು ವಿಚಾರ, ಹೊಸ ಒಂದು ಆಲೋಚನೆ, ಹೊಸ ಮಾರ್ಗದಲ್ಲಿ ಮುಂದೆ ಸಾಗೋಣ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.